ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಸಂಜೆಯ ಶುಭಾಶಯಗಳು. ನಿನ್ನೆ ತರಗತಿಗಳಲ್ಲಿ ನಾವು ಈ ಒಂದು ಎಕ್ಸ್ಕ್ರಿಟರಿ ಸಿಸ್ಟಮ್ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದ್ದೀವಿ. ಅಂದರೆ ಮಾನವನ ದೇಹದಲ್ಲಿ ಈ ಒಂದು ಜೈವಿಕ ಕ್ರಿಯೆಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಅನುಪಯುಕ್ತ ವಸ್ತುಗಳನ್ನು ದೇಹದಿಂದ ಹೊರ ಹಾಕುವ ಕ್ರಿಯೆಯನ್ನು ಏನಂತೇಳಿ ಕರೆದಿದ್ದೀವಿ, ಈ ಒಂದು ವಿಸರ್ಜನೆ ಕ್ರಿಯೆ ಅಂತೇಳಿ ನೋಡ್ತಾ ಬಂದ ಇದ್ದೀವಿ. ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಇಲ್ಲಿ ಅದಕ್ಕೆ ಮುಂದುವರೆದ ಒಂದು ಪಾಯಿಂಟನ್ನು ನೋಡ್ತಾ ಬರ್ತಾ ಇದ್ದೀವಿ, ಡಯಾಲಿಸಿಸ್ ಅಂತ ಹೇಳಿ. ಡಯಾಲಿಸಿಸ್ ಒಂದು ಚಿಕಿತ್ಸೆ, 2 ಕಿಡ್ನಿ ಫೇಲ್ಯೂರ್ ಆದವರಿಗೆ ಮಾಡುವಂಥ ಒಂದು ಚಿಕಿತ್ಸೆ ಯಾವುದು? ಡಯಾಲಿಸಿಸ್. ಈ ಒಂದು ಡಯಾಲಿಸಿಸ್ ಚಿಕಿತ್ಸೆಯನ್ನು ಹೆಚ್ಚಾಗಿ ಯಾವ ಪ್ರದೇಶದ ಜನರಲ್ಲಿ ಮಾಡುತ್ತಾರೆ ಅಂತೇಳಿ ನೋಡಿದಾಗ ಸಮುದ್ರ ತೀರ ಪ್ರದೇಶದ ಜನರಲ್ಲಿ ಮಾಡುವಂಥ ಒಂದು ಚಿಕಿತ್ಸೆ ಡಯಾಲಿಸಿಸ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಒಂದು ಡಯಾಲಿಸಿಸ್ ಬಗ್ಗೆ ಮೊಟ್ಟ ಮೊದಲಿಗೆ ಮಾಹಿತಿಯನ್ನು ನೀಡಿದ ವಿಜ್ಞಾನಿ ಯಾರು ಅಂತ ಹೇಳಿ ನೋಡಿದಾಗ ಡಾಕ್ಟರ್ ವಿಲಿಯಂ ಕಾಫ್ ಅಂತ ಹೇಳಿ ನೋಡಿದ್ದೀವಿ. ಡಾಕ್ಟರ್ ವಿಲಿಯಂ ಕಾಫ್ ಯಾವಾಗ ಅಂತ ಹೇಳಿ ನೋಡಿದಾಗ ಇನ್ ದ ಇಯರ್ ಆಫ್ 1943, 1943ರಲ್ಲಿ ಈ ಒಂದು ಡಯಾಲಿಸಿಸ್ ಅಂತಕ್ಕಂಥ ಒಂದು ಚಿಕಿತ್ಸೆಯ ಬಗ್ಗೆ ಮೊಟ್ಟ ಮೊದಲಿಗೆ ಮಾಹಿತಿ ನೀಡಿದ ವಿಜ್ಞಾನಿ ವಿಲಿಯಂ ಕಾಫ್ ಅಂತ ಹೇಳಿ ನೋಡಿದ್ದೀವಿ. ಈ ರೀತಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿನ್ನೆ ಕ್ಲಾಸಲ್ಲಿ ನೋಡ್ತಾ ಬಂದಿದ್ದೀವಿ. ನೆಕ್ಸ್ಟ್ ನೋಡ್ರಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿ ನೋಡ್ತೀವಿ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮೂತ್ರಪಿಂಡದ ಕಸಿ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಮೂತ್ರಪಿಂಡದ ಕಸಿ, ಮೂತ್ರಪಿಂಡದ ಕಸಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಈ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಮೊಟ್ಟ ಮೊದಲಿಗೆ ಮಾಹಿತಿಯನ್ನು ನೀಡಿದ ವಿಜ್ಞಾನಿ ಯಾರು ಅಂತ ಕೇಳಿದರೆ, ಮೊಟ್ಟ ಮೊದಲಿಗೆ ಮಾಹಿತಿಯನ್ನು ನೀಡಿದ ವಿಜ್ಞಾನಿ ಜೋಸೆಫ್ ಮುರೆ ಅಂತ ಹೇಳ್ತೀವಿ ನಾವು. ವಿಜ್ಞಾನಿ ಹೆಸರು ಜೋಸೆಫ್ ಮುರೆ. ಇನ್ ದ ಇಯರ್ ಆಫ್ 1954, 1954ರಲ್ಲಿ ಮೂತ್ರಪಿಂಡದ ಕಸಿಯನ್ನು ಸಕ್ಸಸ್ಫುಲ್ ಆಗಿ ಮಾಡಿರ್ತಕ್ಕಂತಹ ವಿಜ್ಞಾನಿ ಯಾರು ಅಂತ ಕೇಳಿದರೆ ಜೋಸೆಫ್ ಮುರೆ ಅಂತ ಹೇಳ್ತೀವಿ, ಮತ್ತು ಅವರ ಒಂದು ತಂಡ ಅಂತ ಹೇಳ್ತಾ ಇದ್ದೀವಿ. ಪ್ರಮುಖವಾಗಿ ಮುಖ್ಯರು ಯಾರು ಅಂತ ಹೇಳಿ ನೋಡಿದಾಗ ಜೋಸೆಫ್ ಮುರೆ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಯಾವ ವರ್ಷದಲ್ಲಿ? 1954ರಲ್ಲಿ. ಈ ಒಂದು 1954ರಲ್ಲಿ ಸಕ್ಸಸ್ಫುಲ್ ಆಗಿ ಮೂತ್ರಪಿಂಡದ ಕಸಿಯನ್ನು ಮಾಡಿದ ವಿಜ್ಞಾನಿ ಜೋಸೆಫ್ ಮುರೆ ಅವರಿಗೆ 1990ರಲ್ಲಿ ಈ ಒಂದು ಮೆಡಿಸಿನ್ ವಿಭಾಗದಲ್ಲಿ ಯಾವ ಪ್ರಶಸ್ತಿ ದೊರೆಯುತ್ತದೆ ಅಂತ ಹೇಳಿ ನೋಡಿದರೆ ನೊಬೆಲ್ ಪ್ರಶಸ್ತಿ ಅಂತ ಹೇಳ್ತೇನೆ. ನೊಬೆಲ್ ಪ್ರಶಸ್ತಿ ಜೋಸೆಫ್ ಮುರೆ ಅವರಿಗೆ ಯಾವ ಕಾರಣಕ್ಕಾಗಿ ನೊಬೆಲ್ ಪ್ರಶಸ್ತಿ ದೊರೆತಿದೆ 1990ರಲ್ಲಿ ಅಂತ ಕೇಳಿದರೆ ಅದಕ್ಕೆ ಉತ್ತರ ಈ ಒಂದು ಮೂತ್ರಪಿಂಡದ ಕಸಿಯನ್ನು ಮಾಡಿದ್ದಕ್ಕಾಗಿ, ಇದರ ಬಗ್ಗೆ ಒಂದು ಮಾಹಿತಿಯನ್ನು ಇಡೀ ಜಗತ್ತಿಗಾಗಿ ತಿಳಿಸಿಕೊಟ್ಟದ್ದಕ್ಕಾಗಿ 1954ರಲ್ಲಿ ಈ ಮಾಹಿತಿಯನ್ನು ಇಡೀ ಜಗತ್ತಿಗೆ ತಿಳಿಸಿಕೊಡ್ತಾರೆ. ಸಕ್ಸಸ್ಫುಲ್ ಆಗಿ ಮೂತ್ರಪಿಂಡದ ಕಸಿಯನ್ನು ಮಾಡುತ್ತಾರೆ ಅಂತ ಹೇಳ್ತೀವಿ. ಜೋಸೆಫ್ ಮುರೆ ಮಾಡಿದ್ದಕ್ಕಾಗಿ ಅವರು 1950ರಲ್ಲಿ ಮೆಡಿಸಿನ್ ವಿಭಾಗದಲ್ಲಿ ಯಾವ ಪ್ರಶಸ್ತಿ ದೊರೆತಿದೆ? ನೊಬೆಲ್ ಪ್ರಶಸ್ತಿ ದೊರೆತಿದೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿ ನೋಡಿದಾಗ ಮೂತ್ರಪಿಂಡದ ಕಸಿ ಅಂತ ಹೇಳಿ ನೋಡಿದ್ರೆ 2 ಕಿಡ್ನಿ ಫೇಲ್ಯೂರ್ ಆದವರಿಗೆ ಯಾರಲ್ಲಿ ಈ ಒಂದು ಕಿಡ್ನಿಗಳು ಚೆನ್ನಾಗಿರುತ್ತೋ ಅವ್ರ ಕಡೆಯಿಂದ ನಾವು ಏನು ಮಾಡಬಹುದು? ಸ್ವೀಕರಿಸಬಹುದು ಅಂತ ಹೇಳಿ ನೋಡ್ತಾ ಇದ್ದೀವಿ. ಅಥವಾ ಈ ಕಿಡ್ನಿ 2 ಚೆನ್ನಾಗಿರೋರು ಒಂದು ಕಿಡ್ನಿಯನ್ನು ಫೇಲ್ಯೂರ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಮಾಡಬಹುದು? ದಾನವನ್ನು ಮಾಡಬಹುದು ಅಂತ ಹೇಳಿ ನೋಡ್ತೀವಿ. ದಾನ ಮಾಡಬಹುದು. ಹಾಗಾದರೆ ಈ ಒಂದು ಕಿಡ್ನಿಯನ್ನು ದಾನ ಮಾಡಬೇಕಾದ್ರೆ ಒಂದಿಷ್ಟು ಕಂಡೀಷನ್ಸ್ ಅದಾವೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾದ್ರೆ ಅಥವಾ ಕಿಡ್ನಿಯನ್ನು ನೀವು ದಾನ ಮಾಡಬೇಕಾಗಿತ್ತು ಅಂತ ತಿಳ್ಕೊರಿ, ಒಂದಿಷ್ಟು ಕಂಡೀಷನ್ಸ್ ಅದಾವ. ಏನು ಕಂಡೀಷನ್ಸ್ ಅಂತ ಹೇಳಿ ನೋಡಿದಾಗ ಕಂಡೀಷನ್ಸ್, ಷರತ್ತುಗಳು ಅಂತ ಹೇಳ್ತೀವಿ. ಷರತ್ತುಗಳು ಮೊದಲನೇದಾಗಿ ರಕ್ತದ ಗುಂಪು ಏನಾಗಬೇಕು? ಸರಿ ಹೊಂದಬೇಕು. ರಕ್ತದ ಗುಂಪು ಸರಿ ಹೊಂದಬೇಕು. ಬ್ಲಡ್ ಗ್ರೂಪ್, ರಕ್ತದ ಗುಂಪು ಸರಿ ಹೊಂದಬೇಕು ಅಂತ ಹೇಳ್ತೀವಿ. ಕಾರಣ ಏನು ಅಂತ ಹೇಳಿ ನೋಡಿದಾಗ ಇಲ್ಲಿ ಪ್ರಮುಖವಾಗಿ ರಕ್ತಗಳ ಈ ಒಂದು ಕಿಡ್ನಿಗಳ ಕೆಲಸ ಏನಪ್ಪಾ ಅಂತ ನೋಡಿದಾಗ ರಕ್ತವನ್ನು ಏನು ಮಾಡುತ್ತವೆ? ಶುದ್ಧೀಕರಣ ಮಾಡುತ್ತವೆ. ಹಾಗಾಗಿ ಇಲ್ಲಿ ರಕ್ತದ ಗುಂಪು ಏನಾಗಬೇಕು? ಸರಿ ಹೊಂದಬೇಕು. ರಕ್ತದ ಗುಂಪು ಸರಿ ಹೊಂದಬೇಕು ಅಂತ ಹೇಳಿದಾಗ ಯಾರು ಯಾರಿಗೆ ರಕ್ತವನ್ನು ಕೊಡಬೇಕು? ಈ ಪಾಯಿಂಟ್ ಅನ್ನ ನಾವು ಬ್ಲಡ್ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಟಾಪಿಕ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಬಂದಿದ್ದೀವಿ. ಸರಿಯಾಗಿ ನೆನಪಿಟ್ಕೋರಿ. ರಕ್ತದ ಗುಂಪು ಸರಿ ಹೊಂದಬೇಕು.
ದೆನ್ ನೆಕ್ಸ್ಟ್ ಒನ್, ದಾನಿಗಳಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ದಾನಿಗಳಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, 18 ಇಯರ್ಸ್ ಏಜ್ ಆಗಿರಬೇಕು. ಗರಿಷ್ಠ ಅಂತ ಹೇಳಿ ನೋಡಿದಾಗ 60 ವರ್ಷ ವಯಸ್ಸಾಗಿರಬೇಕು ಅಂತ ಹೇಳ್ತೀವಿ. ಮಿನಿಮಮ್ ಅಂದರೆ ದಾನಿಗಳಿಗೆ ಯಾರು ದಾನ ಮಾಡ್ತಿರ್ತಾರೋ ಕಿಡ್ನಿಯನ್ನು ಅವರಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು, 18 ವರ್ಷ ವಯಸ್ಸಾಗಿರಬೇಕು ಅಂತ ಹೇಳಿ ನೋಡ್ತೀವಿ. ಆದರೆ ಸ್ವೀಕಾರಿಗಳಿಗೆ ಯಾವುದೇ ಏಜ್ ಲಿಮಿಟ್ ಇಲ್ಲ ಅಂತ ಹೇಳ್ತೀವಿ ನಾವು. ಸ್ವೀಕಾರಿಗಳಿಗೆ ಯಾವುದೇ ಏಜ್ ಲಿಮಿಟ್ ಇಲ್ಲ, ಸ್ವೀಕಾರಿಗಳಿಗೆ ಏಜ್ ಲಿಮಿಟ್ ಇಲ್ಲ, ರಿಸೀವರ್ಸ್ಗೆ ಏಜ್ ಲಿಮಿಟ್ ಇಲ್ಲ ಅಂತ ಹೇಳ್ತೀವಿ. ಯಾರು ಬೇಕಾದರೂ ಸ್ವೀಕಾರ ಮಾಡಬಹುದು. ಆಮೇಲೆ ಇನ್ನೊಂದು ಪಾಯಿಂಟ್ ನೆನಪಿಟ್ಕೊಡಿ ಸರಿಯಾಗಿ, ಅತಿ ಭಯಾನಕರ ರೋಗವಿದ್ದವರು ದಾನ ಮಾಡಬಾರದು. ಭಯಾನಕರ ರೋಗ ಇದ್ದವರು ದಾನ ಮಾಡಬಾರದು. ಮೂತ್ರಪಿಂಡವನ್ನು ಡೊನೇಟ್ ಮಾಡಬಾರದು ಅಂತ ಹೇಳ್ತೀವಿ ಭಯಾನಕರ ರೋಗ ಇದ್ದವರು. ಉದಾಹರಣೆಗೆ ನಾವು ಡಯಾಬಿಟಿಕ್ ಡಿಸೀಸ್ ಅಂತ ಹೇಳಿ ಕೊಡ್ಬೋದು, ಅದೇ ರೀತಿ ಏಡ್ಸ್ ಅಂತ ಹೇಳಿ ಕೊಡ್ತಾ ಬರ್ಬೋದು, ಕರೋನಾ ಅಂತಕ್ಕಂಥ ಒಂದು ಸಮಸ್ಯೆಗಳಾಗಿರ್ಬೋದು. ಇಂಥವ್ರು ಏನು ಮಾಡಬಾರ್ದಪ್ಪ ಅಂತ ಹೇಳಿ ನೋಡಿದಾಗ ಈ ಒಂದು ಕಿಡ್ನಿಗಳನ್ನು ಡೊನೇಟ್ ಮಾಡಬಾರ್ದು ಅಂತ ಹೇಳಿ ನೋಡ್ತೀವಿ. ಭಯಾನಕರ ರೋಗ ಇದ್ದವರು ದಾನ ಮಾಡುವ ಹಾಗಿಲ್ಲ ಮೂತ್ರಪಿಂಡವನ್ನು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಕಂಡೀಷನ್ ಏನಂತ ಹೇಳಿ ನೋಡಿದಾಗ ಲಿಂಗ ತಾರತಮ್ಯ ಮಾಡುವ ಹಾಗಿಲ್ಲ. ಲಿಂಗ ತಾರತಮ್ಯ ಮಾಡುವ ಹಾಗಿಲ್ಲ. ಲಿಂಗ ತಾರತಮ್ಯ ಮಾಡುವ ಹಾಗಿಲ್ಲ. ಯಾರು ಯಾರಿಗೆ ಬೇಕಾದರೂ ಕೊಡ್ತಾ ಬರ್ಬೋದು. ಹೌದ್ರೆ ಪುರುಷರು ಮಹಿಳೆಯರು ಕೊಡ್ಬೋದು, ಮಹಿಳೆಯರು ಪುರುಷರಿಗೆ ಕೊಡ್ಬೋದು. ಲಿಂಗ ತಾರತಮ್ಯ ಮಾಡುವ ಹಾಗಿಲ್ಲ ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಕಂಡೀಷನ್ಸ್ ಅಂತೇಳಿ ನೋಡ್ತೀವಿ. ಮೂತ್ರಪಿಂಡದ ಕಸಿಯನ್ನು ಮಾಡಬೇಕಾದ್ರೆ ಅಥವಾ ಈ ಒಂದು ಮೂತ್ರಪಿಂಡವನ್ನು ನಾವು ಡೊನೇಟ್ ಮಾಡಬೇಕಾದ್ರೆ ಪಾಲಿಸ್ತಕ್ಕಂಥ ಒಂದು ಷರತ್ತುಗಳು ಅಂತ ಹೇಳ್ತಾ ಇದ್ದೀವಿ. ರಕ್ತದ ಗುಂಪು ಸರಿ ಹೊಂದಬೇಕು, ದಾನಿಗಳಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ ಅಂದರೆ 60 ವರ್ಷ ವಯಸ್ಸಾಗಿರಬೇಕು, ಸ್ವೀಕಾರಿಗಳಿಗೆ ಯಾವುದೇ ಏಜ್ ಲಿಮಿಟ್ ಇಲ್ಲ ಅಂತ ಹೇಳಿ ಕೊಡ್ತೀವಿ. ಆಮೇಲೆ ಭಯಾನಕರ ರೋಗ ಇದ್ದವರು ಈ ಕಿಡ್ನಿಗಳನ್ನು ಏನು ಮಾಡಬಾರದು, ದಾನ ಮಾಡಬಾರದು ಅಂತ ಹೇಳಿ ನೋಡ್ತೀವಿ. ಜೊತೆಗೆ ಲಿಂಗ ತಾರತಮ್ಯ ಮಾಡುವ ಹಾಗಿಲ್ಲ ಅಂತ ಹೇಳಿ ಕೊಡ್ತೀವಿ ನಾವು. ಲಿಂಗ ತಾರತಮ್ಯ ಮಾಡುವ ಹಾಗಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ರೀತಿ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಒಂದು ಮಾಹಿತಿ ಅಂತ ನೋಡ್ತೀವಿ. ಸರಿಯಾಗಿ ಮಾಹಿತಿಯನ್ನು ಬರ್ಕೊಳ್ತಾ ಬರಬೇಕು. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಇದ್ರ ಬಗ್ಗೆ ಮಾಹಿತಿ ನೀಡಿದ ವಿಜ್ಞಾನಿ ಜೋಸೆಫ್ ಮುರೆ ಅಂತ ಹೇಳ್ತೀವಿ. ಇನ್ ದ ಇಯರ್ ಆಫ್ 1954 ಅಂತ ಹೇಳಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಈ ಒಂದು ಮೂತ್ರಪಿಂಡದ ಅಂಗಾಂಗಗಳ ಬಗ್ಗೆ ಈ ಒಂದು ವಿಸರ್ಜನೆ ಕ್ರಿಯೆ ಅಂತೇಳಿ ನೋಡ್ತಾ ಇದ್ದೀವಿ. ವಿಸರ್ಜನೆ ಕ್ರಿಯೆಯ ಅಂಗಾಂಗಗಳ ಬಗ್ಗೆ ಸ್ಟಡಿ ಮಾಡುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನೋಡಿದಾಗ ಯೂರೋಲಾಜಿ ಅಂತೇಳಿ ಕರಿತೀವಿ ನಾವು. ಯೂರೋಲಾಜಿ ಮೂತ್ರಪಿಂಡದ ಅಂಗಾಂಗಗಳು ಅಂತೇಳಿ ಕೊಡಬಹುದು, ಅಥವಾ ವಿಸರ್ಜನೆ ಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂತಹ ಒಂದು ಅಂಗಗಳ ಕುರಿತಾದ ಅಧ್ಯಯನವನ್ನು ಏನಂತೇಳಿ ಹೇಳ್ಬೋದು, ಯೂರೋಲಾಜಿ ಅಂತೇಳಿ ಕೊಡ್ತಾ ಇದ್ದೀವಿ. ಯೂರೋಲಾಜಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, ADH ಆಲ್ರೆಡಿ ಇದರ ಬಗ್ಗೆ ಮಾಹಿತಿ ನೋಡಿದ್ರೆ ADH ಅಂದರೆ ಏನು ಅಂತ ಹೇಳಿ ನೋಡಿದಾಗ ಇದರ ವಿಸ್ತೃತ ರೂಪ ಆಂಟಿ ಡೈಯುರೆಟಿಕ್ ಹಾರ್ಮೋನ್. ಆಂಟಿ ಡೈಯುರೆಟಿಕ್ ಹಾರ್ಮೋನ್ ಅಂತ ಹೇಳ್ತೀವಿ. ಆಂಟಿ ಡೈಯುರೆಟಿಕ್ ಹಾರ್ಮೋನ್ ADH. ಇದು ಪಿಟ್ಯೂಟರಿ ಗ್ರಂಥಿಯಿಂದ ಏನಾಗುತ್ತದೆ, ಬಿಡುಗಡೆಯಾಗುತ್ತದೆ. ಈ ಒಂದು ADHನ ಕೆಲಸ ಏನಪ್ಪಾ ಅಂತ ಹೇಳಿ ನೋಡಿದಾಗ ಇದು ಮಾನವನ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಏನು ಮಾಡುತ್ತದೆ, ನಿಯಂತ್ರಿಸುತ್ತದೆ ಅಂತ ಹೇಳ್ತೀವಿ. ಮಾನವನ ದೇಹದಲ್ಲಿ ನೀರಿನ ಪ್ರಮಾಣವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ADH ಅಂತ ಹೇಳ್ತೀವಿ. ನೀರಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ADH. ಒಂದು ವೇಳೆ ಈ ಒಂದು ಆಂಟಿ ಡೈಯುರೆಟಿಕ್ ಹಾರ್ಮೋನ್ ನಿರ್ದಿಷ್ಟ ಪ್ರಮಾಣಕ್ಕಿಂತ ಕಡಿಮೆ ಬಿಡುಗಡೆ ಆಯ್ತಂದ್ರೆ ಏನಾಗ್ತದೆ ಅಂತ ಹೇಳಿದಾಗ ಇಲ್ಲಿ ಇದು ವಾಟರ್ ಲೆವೆಲ್ ಏನಾಗಿರಲ್ಲ, ಬಾಡಿಯಲ್ಲಿ ಕರೆಕ್ಟಾಗಿ ಇರುವುದಿಲ್ಲ ಅಂತ ಹೇಳ್ತೀವಿ. ನೀರಿನ ಪ್ರಮಾಣ ಏನಾಗುತ್ತದೆ, ಕಡಿಮೆಯಾಗುತ್ತದೆ. ಆವಾಗ ಏನು ಉಂಟಾಗ್ತದಪ್ಪ ಅಂತ ಹೇಳಿದಾಗ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ ಅಂತ ಹೇಳ್ತೀವಿ ನಾವು. ನಿರ್ಜಲೀಕರಣ ಉಂಟಾಗುತ್ತದೆ. ಯಾವಾಗ ನಿರ್ಜಲೀಕರಣ ಉಂಟಾಗುತ್ತದೆ ಅಂತ ಕೇಳಿದ್ರೆ ಈ ಒಂದು ಆಂಟಿ ಡೈಯುರೆಟಿಕ್ ಅಂತಕ್ಕಂಥ ಒಂದು ಹಾರ್ಮೋನ್ ನಿರ್ದಿಷ್ಟ ಪ್ರಮಾಣಕ್ಕಿಂತ ಕಡಿಮೆ ಬಿಡುಗಡೆಯಾಗುವುದು
ಮಾಡುವುದರಿಂದ ಅಂತ ಹೇಳ್ತೀವಿ. ನಿರ್ದಿಷ್ಟ ಪ್ರಮಾಣಕ್ಕಿಂತ ಕಡಿಮೆ ಬಿಡುಗಡೆಯಾದರೆ ನಿರ್ಜಲೀಕರಣ ಉಂಟಾಗುತ್ತದೆ. ಇಲ್ಲಿ ಈ ರೀತಿ ಒಂದು ಆಂಟಿ ಡಯೂರೆಟಿಕ್ ಹಾರ್ಮೋನ್ ಪಿಟ್ಯೂಟರಿ ಗ್ರಂಥಿಯಿಂದ ಏನಾಗುತ್ತದೆ, ಬಿಡುಗಡೆ ಆಗ್ತಕ್ಕಂಥ ಒಂದು ಹಾರ್ಮೋನ್. ಈ ಹಾರ್ಮೋನ್ನ ಕೆಲಸ ದೇಹದಲ್ಲಿ ನೀರಿನ ಪ್ರಮಾಣವನ್ನು ಏನು ಮಾಡುತ್ತದೆ, ನಿಯಂತ್ರಿಸುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಮಾಹಿತಿ ಕೂಡ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ರಿ. ನೆಕ್ಸ್ಟ್ ಪಾಯಿಂಟ್, ವಿಶ್ವ ಕಿಡ್ನಿ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಯಾವ ದಿನವನ್ನು ವಿಶ್ವ ಕಿಡ್ನಿ ದಿನ ಎಂದು ಆಚರಿಸುತ್ತಾರೆ ಅಂತ ಹೇಳಿ ನೋಡಿದಾಗ ಮಾರ್ಚ್ 2ನೇ ಗುರುವಾರವನ್ನು ಮಾರ್ಚ್ 2ನೇ ಗುರುವಾರ ಇದನ್ನ ವಿಶ್ವ ಕಿಡ್ನಿ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಬರ್ತಾರೆ. ಗೊತ್ತಿರಬೇಕು, ಮಾರ್ಚ್ 2ನೇ ಗುರುವಾರವನ್ನು ವಿಶ್ವ ಕಿಡ್ನಿ ದಿನವನ್ನಾಗಿ ಆಚರಿಸುತ್ತಾರೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಕಿಡ್ನಿಗೆ ಸಂಬಂಧಪಟ್ಟ ಮಾಹಿತಿ ಗೊತ್ತಿರಬೇಕು. ನೆನಪಿಟ್ಕೋರಿ, ಮೂತ್ರಪಿಂಡ ಅಂತ ಹೇಳಿ ನೋಡಿದಾಗ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕಗಳು ಯಾವುವು ಅಂತ ಕೇಳಿದ್ರೆ ನೆಪ್ರಾನ್ಸ್ ಅಂತ ಹೇಳಿ ಕೊಟ್ಟಿದ್ದೀವಿ. ಆರೋಗ್ಯವಂತ ವ್ಯಕ್ತಿಯಲ್ಲಿ ಎಷ್ಟು ನೆಪ್ರಾನ್ಸ್ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ 10 ಲಕ್ಷಕ್ಕಿಂತ ಹೆಚ್ಚು ಏನು ಕಂಡು ಬರುತ್ತವೆ, ನೆಪ್ರಾನ್ಸ್ಗಳು ಕಂಡು ಬರುತ್ತವೆ ಅಂತ ನೋಡ್ತೀವಿ. ಆ ಒಂದು ನೆಪ್ರಾನ್ನ ರಚನೆ ಬಗ್ಗೆ ಮಾಹಿತಿ ನೋಡ್ತಾ ಬರ್ತಾ ಇದ್ದೀವಿ. ಇಷ್ಟು ಈ ಒಂದು ಕಿಡ್ನಿಯ ಬಗ್ಗೆ ಮಾಹಿತಿ ಅಂತ ಹೇಳ್ತೀವಿ. ಈ ಒಂದು ವಿಸರ್ಜನೆ ಕ್ರಿಯೆ ಅಂತ ಹೇಳಿ ಕೊಡ್ತಾ ಇದ್ದೀವಿ. ವಿಸರ್ಜನೆ ಕ್ರಿಯೆ ಬಗ್ಗೆ ಮಾಹಿತಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂಡಿದ್ದೀನಿ. ಸರಿಯಾಗಿ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ನೀವು ಅವುಗಳನ್ನು ರೀಡ್ ಮಾಡ್ತಾ ಹೋಗ್ರಿ. ಇಲ್ಲಿ ನೋಡ್ರಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಷ್ಟು ಈ ಒಂದು ಎಕ್ಸ್ಕ್ರಿಟರಿ ಸಿಸ್ಟಮ್ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒಂದು ಸಿಸ್ಟಮ್ ಬಗ್ಗೆ ಮಾಹಿತಿ ನೋಡ್ತಾ ಬರೋಣ. ಇಲ್ಲಿ ನೋಡ್ರಿ ಒಂದು ಸ್ಟೋರಿ ಅದ. ಏನಂತೇಳಿ ನೋಡಿದಾಗ ಭಕ್ತರು ಆ ಒಂದು ದೇವಸ್ಥಾನದ ಮುಂದೆ ಕ್ಯೂ ಅಲ್ಲಿ ನಿಂತಿರ್ತಾರೆ. ನಿಂತ ಸಂದರ್ಭದಲ್ಲಿ ಒಬ್ಬ ಭಕ್ತ ಬಹಳಷ್ಟು ಕ್ಯೂ ಅಲ್ಲಿ ನಿಂತಿರ್ತಾರೆ, ನಂಬರ್ ಜಾಸ್ತಿ ಇರ್ತದ. ಇನ್ನೊಂದಿಷ್ಟು ಜನ ಏನು ಮಾಡ್ತಿರ್ತಾರಪ್ಪ ಅಂತ ಹೇಳಿದಾಗ ದುಡ್ಡು ಕೊಟ್ಟು ನೇರವಾಗಿ ಆ ಒಂದು ದೇವರ ದರ್ಶನವನ್ನು ಪಡಲಿಕ್ಕೆ ಹೋಗ್ತಿರ್ತಾರೆ. ಈ ಸಂದರ್ಭದಲ್ಲಿ ಅವೇನು ಕ್ಯೂ ಅಲ್ಲಿ ನಿಂತಿರ್ತಾರಲ್ಲ, ಒಬ್ಬ ಭಕ್ತ ಏನು ಮಾಡ್ತಾನಪ್ಪ ಅಂತ ಹೇಳಿದಾಗ ದೇವರಿಗೆ ಪ್ರಶ್ನೆ ಆಗ್ತಾನೆ. ದೇವರು, ನೀನು ಒಬ್ಬರಿಗೊಂದು ನ್ಯಾಯ ಮಾಡ್ತೀವಿ, ಇನ್ನೊಬ್ಬರಿಗೊಂದು ನ್ಯಾಯ ಮಾಡ್ತೀರಿ, ಹೌದಾ? ಈ ರೀತಿ ದುಡ್ಡು ಕೊಟ್ಟರೆ ನೇರವಾಗಿ ನಿನ್ನ ಪ್ರದರ್ಶನವನ್ನು ಮಾಡೋದು, ದುಡ್ಡು ಕೊಡದೇ ಇದ್ದರೆ ನಾವು ಇಲ್ಲೇ ನಿಂತ್ಕೊಂಡು ಬಹಳಷ್ಟು ಸಮಯದವರೆಗೂ ಕಾದು ನಿನ್ನ ಒಂದು ದರ್ಶನವನ್ನು ಪಡೆದುಕೊಳ್ಬೋದು, ಯಾಕೆ ಹಿಂಗೆ ಮಾಡ್ತೀವಿ ದೇವರು ಅಂಥೇಳಿ ಪ್ರಶ್ನೆ ಕೇಳ್ತಾನೆ ಕ್ಯೂ ಅಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿ. ಅವಾಗ ದೇವ್ರು ಹೇಳ್ತಾನ, ನೋಡು ಹುಚ್ಚ, ನಾನು ನಿನಗೆ ಕ್ಯೂ ಅಲ್ಲಿ ನಿಂತು ದರ್ಶನ ಪಡ್ಕೊ ಅಂತ ಹೇಳಿಲ್ಲ. ಯಾಕೆ ಅಂತೇಳಿ ನೋಡಿದಾಗ ನಾನು ಎಲ್ಲ ಕಡೆನೂ ಓದಿನಿ ಅಂತೇಳಿ ನೀವೇ ಹೇಳ್ತೀರಿ. ನೀವು ಮಾಡ್ತಕ್ಕಂಥ ಒಳ್ಳೆ ಕಾರ್ಯಗಳಲ್ಲಿ ದೇವರು ಇದಾನಂತೇಳಿ ನಾನೇ ಹೇಳಿದ್ದೀನಿ, ಹೌದಾ? ಹಾಗಾದರೆ ಅಲ್ಲಿ ನನ್ನನ್ನು ಹುಡುಕು. ಅದೇ ರೀತಿ ಈ ಒಂದು ಗುರುಗಳಲ್ಲಿ, ಒಳ್ಳೆ ಒಳ್ಳೆ ವ್ಯಕ್ತಿಗಳಲ್ಲಿ, ಗುರು ಹಿರಿಯರಲ್ಲಿ, ತಂದೆ ತಾಯರಲ್ಲಿ ಪ್ರಮುಖವಾಗಿ ನಾನೇ ಇದ್ದೀನಿ, ದೇವರಿದ್ದೀನಿ, ಅಲ್ಲಿ ನೀನು ದರ್ಶನವನ್ನು ಪಡೆದುಕೊಳ್ಬೋದು. ಅದನ್ನು ಬಿಟ್ಟ ನಾನೇ ನೀನು ಇಲ್ಲಿಗೆ ನಂಬರ್ ಹಚ್ಚಿ ನಾನು ದರ್ಶನ ಪಡ್ಕೊ ಅಂತ ನಾನು ಹೇಳಿದ್ದೀನ ಅಂತ ದೇವರು ಕೇಳ್ತಾನೆ ಪ್ರಶ್ನೆ. ಅಥವಾ ಅಲ್ಲಿಂದ ಇಷ್ಟು ದೂರ ಬಂದು ದರ್ಶನ ಪಡ್ಕೊಳ್ಳೋ ಹೇಳಿದ್ದೀನಿ ರೀ, ದುಡ್ಡು ಕೊಟ್ಟು ನನ್ನ ದರ್ಶನವನ್ನು ಪಡೆದುಕೊಡ್ರಿ ಅಂಥೇಳಿ ನಾನು ಹೇಳಿಲ್ಲ ಅಂತ ಹೇಳ್ತಾರೆ ಅವರು. ದೇವರು ಹೇಳ್ತಾನೆ ರೀ ವ್ಯಕ್ತಿಗೆ. ಆವಾಗ ಇಲ್ಲೊಂದು ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಬರಬೇಕು. ದೇವರು ಹೇಳ್ತಾನ, ಇವಾಗ ಹೆಂಗೆ ನನ್ನ ಮೇಲೆ ನೀನಿಷ್ಟು ಇನ್ನೊಂದು ದರ್ಶನವನ್ನು ಪಡಲಿಕ್ಕೆ ಬಂದಿದ್ದಲ್ಲ, ಆಗ ನಿನ್ನ ತಂದೆ ತಾಯಿಯನ್ನು ಗೌರವದಿಂದ ನೋಡ್ಕೋ. ಅದೇ ನನ್ನನ್ನು ನೀನು ಗೌರವದಿಂದ ನೋಡ್ಕೊಂಡಂಗೆ ಆಗ್ತದ. ನನ್ನ ಮೇಲೆ ಇರ್ತಕ್ಕಂಥ ಭಕ್ತಿ ಅವ್ರ ಮೇಲೆ ತೋರಿಸಿ ನೀನು ಅಂತೇಳಿ ದೇವರು ಹೇಳ್ತಾ ಬರ್ತಾನೆ. ಪಾಯಿಂಟ್ ಗೊತ್ತಾಗ್ತದ್ರಿ? ಈ ರೀತಿ ಇಲ್ಲಿ ದೇವರು ಅಂತೇಳಿ ನೋಡಿದಾಗ ನಾವು ಕ್ಯೂ ಹಚ್ಚೋ ಬದಲಿಗೆ ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಒಂದು ವಾತಾವರಣದ ಪಶು ಪಕ್ಷಿ, ಹೌದ್ರಿ, ಪಶು ಪಕ್ಷಿಗಳಲ್ಲಿ ನಾವು ದೇವರನ್ನು ಏನು ಮಾಡ್ಬೋದು, ಕಾಣ್ಬೋದು. ವೃಕ್ಷಗಳಲ್ಲಿ ನಾವು ದೇವರನ್ನು ಕಾಣ್ಬೋದು. ಸ್ನೇಹಿತರೆ ಗೊತ್ತಿರಲಿ, ಎಲ್ಲವೂ ಸುತ್ತಮುತ್ತಲು ಇರ್ತಕ್ಕಂಥ ದೇವರು ಅಂತ. ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣನವರು ಹೇಳಿದ್ದಾರೆ. ಅದೇ ಕೈಲಾಸ ಅಂತ ಹೇಳ್ತೀವಿ ನಾವು, ಹೌದ್ರಿ, ಗೊತ್ತಿರಲಿ. ನೆಕ್ಸ್ಟ್ ಒಂದು ಸಿಸ್ಟಮ್ ಬಗ್ಗೆ ಮಾಹಿತಿ ನೋಡ್ತಾ ಬರೋಣ. ನೆಕ್ಸ್ಟ್ ಸಿಸ್ಟಮ್ ಯಾವುದಪ್ಪ ಅಂತೇಳಿ ನೋಡಿದಾಗ ಜೀರ್ಣಕ್ರಿಯೆ ಅಂತ ಹೇಳ್ತೀವಿ ನಾವು. ಜೀರ್ಣಕ್ರಿಯೆ ಡೈಜೆಸ್ಟಿವ್ ಸಿಸ್ಟಮ್. ಜೀರ್ಣಕ್ರಿಯೆ ಅಂದರೆ ಏನು? ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತಾ ಇದೀವಿ ಇಂಗ್ಲೀಷಲ್ಲಿ. ಇಲ್ಲಿ ಜೀರ್ಣಕ್ರಿಯೆ ಅಂತ ಹೇಳಿ ನೋಡಿದಾಗ ಈ ಒಂದು ಮಾನವನ ದೇಹದಲ್ಲಿ ಜೀವಕೋಶಗಳಲ್ಲಿ ಶಕ್ತಿ ಏನಾಗುತ್ತದೆ, ಉತ್ಪಾದನೆ ಆಗ್ತದೆ. ಆ ಶಕ್ತಿ ಉತ್ಪಾದನೆ ಆಗಬೇಕಾದ್ರೆ ಆಹಾರವನ್ನು ಏನು ಮಾಡಬೇಕು, ಸೇವನೆ ಮಾಡ್ತಾ ಬರಬೇಕು, ಆಹಾರವನ್ನು ಸೇವಿಸಬೇಕು ಅಂತ ಹೇಳ್ತೀವಿ. ಈ ರೀತಿ ನಾವು ಸೇವಿಸಿರ್ತಕ್ಕಂಥ ಆಹಾರದಿಂದ ಈ ಒಂದು ದೇಹದ ಅಂಗಗಳು ಶಕ್ತಿಯನ್ನು ಪಡೆದುಕೊಂಡು
ಅವರ ಶಕ್ತಿಯನ್ನು ಪಡೆದುಕೊಂಡು ಮತ್ತೆ ಈ ಒಂದು ದೇಹ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಕೆಲಸ ಮಾಡಲು ಏನಾಗುತ್ತದೆ, ಸಹಾಯಕವಾಗುತ್ತದೆ ಅಂತ ಹೇಳಿ ನೋಡ್ತೇವೆ. ಈ ರೀತಿ ಒಂದು ಜೀರ್ಣಕ್ರಿಯೆ ಬಗ್ಗೆ ಮಾಹಿತಿ ನೋಡ್ತಾ ಬರೋಣ. ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಿ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಈ ಒಂದು ಜೀವಕೋಶಗಳು ಶಕ್ತಿಯನ್ನು ಪಡೆದುಕೊಳ್ಳಬೇಕಾದ್ರೆ ಆಹಾರವನ್ನು ಸೇವನೆ ಮಾಡಬೇಕು. ಇಲ್ಲಿ ಆಹಾರ ಅಂತ ಹೇಳಿ ನೋಡಿದಾಗ ನಾವು ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಮತ್ತು ಪ್ರೋಟೀನ್ಗಳ ಸೇವನೆಯಿಂದ ನಮ್ಮ ದೇಹಕ್ಕೆ ಏನು ದೊರೆಯುತ್ತದೆ, ಶಕ್ತಿ ದೊರೆಯುತ್ತದೆ ಅಂತ ಹೇಳ್ತೀವಿ. ಅಂದ್ರೆ ಜೀವಕೋಶಗಳು ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ. ನಾವು ಕಾರ್ಬೋಹೈಡ್ರೇಟ್ಸ್ ಅದೇ ರೀತಿ ಲಿಪಿಡ್ಸ್ ಆಮೇಲೆ ಪ್ರೋಟೀನ್ಸ್, ಈ ಒಂದು ಘಟಕಗಳನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಏನು ದೊರೆಯುತ್ತದೆ ಅಂತ ಹೇಳಿದಾಗ ಶಕ್ತಿ ದೊರೆಯುತ್ತದೆ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಮತ್ತು ಪ್ರೋಟೀನ್ಸ್ಗಳನ್ನು ನಾವು ಯಾವ ರೀತಿಯಲ್ಲಿ ಅಂತ ಹೇಳಿ ನೋಡಿದಾಗ ಮೊದಲಿಗೆ ಈ ಒಂದು ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್ ಅಂತ ಹೇಳಿ ನೋಡಿದಾಗ ಕಾಂಪ್ಲೆಕ್ಸ್ ರೂಪದಲ್ಲಿ ಕಂಡು ಬರುತ್ತವೆ. ಯಾವ ರೂಪದಲ್ಲಿ ಇರ್ತದೆ? ಇದೊಂದು ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಇದೀವಿ. ಸಂಕೀರ್ಣ ರೂಪದಲ್ಲಿ ಇರತಕ್ಕಂಥ ಒಂದು ಆಹಾರ ಇರ್ತದ. ಈ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಮತ್ತು ಪ್ರೋಟೀನ್ಸ್ಗಳು ಕಂಡು ಬರುತ್ತವೆ ಅಂತ ಹೇಳ್ತೇವೆ. ಸಂಕೀರ್ಣ ರೂಪದಲ್ಲಿರ್ತಕ್ಕಂಥ ಆಹಾರ ನೇರವಾಗಿ ಏನಾಗುವುದಿಲ್ಲ, ಜೀರ್ಣವಾಗುವುದಿಲ್ಲ. ಸಂಕೀರ್ಣ ರೂಪದಲ್ಲಿರ್ತಕ್ಕಂಥ ಒಂದು ಆಹಾರ ನೇರವಾಗಿ ಏನಾಗುವುದಿಲ್ಲ, ಜೀರ್ಣವಾಗುವುದಿಲ್ಲ. ಬದಲಿಗೆ ಸಂಕೀರ್ಣ ರೂಪದಲ್ಲಿರ್ತಕ್ಕಂಥ ಆಹಾರವನ್ನು ಸರಳ ರೂಪಕ್ಕೆ ಪರಿವರ್ತಿಸಿ ಮಾನವನ ದೇಹಕ್ಕೆ ಅಥವಾ ಮಾನವನ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ಶಕ್ತಿಯನ್ನು ಒದಗಿಸುವ ಒಂದು ಕ್ರಿಯೆಯನ್ನೇ ಯಾವ ಕ್ರಿಯೆ ಅಂತೇಳಿ ಕರಿತೀವಿ? ಜೀರ್ಣ ಕ್ರಿಯೆ ಎಂದು ಕರೆಯುತ್ತಾರೆ. ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು. ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ. ಸಂಕೀರ್ಣ ರೂಪದ ಆಹಾರ ಪದಾರ್ಥವನ್ನು ಸರಳ ರೂಪದ ಆಹಾರ ಪದಾರ್ಥವನ್ನಾಗಿ ಪರಿವರ್ತಿಸಿ ಮಾನವನ ದೇಹಕ್ಕೆ ಶಕ್ತಿಯನ್ನು ನೀಡುವ ಒಂದು ಕ್ರಿಯೆಯನ್ನ ಯಾವ ಕ್ರಿಯೆ ಎಂದು ಕರೆಯುತ್ತಾರೆ? ಜೀರ್ಣ ಕ್ರಿಯೆ ಎಂದು ಕರೆಯುತ್ತಾರೆ. ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತಾರೆ. ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತಾ ಇದೀವಿ. ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ಸಂಕೀರ್ಣ ರೂಪದ ಆಹಾರ ಪದಾರ್ಥ ಯಾವುದು ಅಂತ ಹೇಳಿ ನೋಡಿದಾಗ ಉದಾಹರಣೆಗೆ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿ ಕೊಡಬಹುದು. ಸಂಕೀರ್ಣ ರೂಪದ ಆಹಾರ ಪದಾರ್ಥ ಯಾವುದು? ಈ ಕಡೆ ಬರಿತಾ ಇದೆ ನೋಡ್ರಿ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿ ಕರಿತೀನಿ. ಶಾರ್ಟ್ ಆಗಿ ಬರಿತೀನಿ ನೋಡ್ರಿ, ಕಾರ್ಬೋಹೈಡ್ರೇಟ್ಸ್. ಇದೊಂದು ಸಂಕೀರ್ಣ ರೂಪದ ಆಹಾರ ಪದಾರ್ಥ. ಹಾಗಾದ್ರೆ ಸರಳ ರೂಪಕ್ಕೆ ಪರಿವರ್ತನೆಯಾಗಿರುತ್ತದೆ ಅಂತ ಹೇಳಿ ನೋಡಿದಾಗ ಅದು ಯಾವುದು? ಗ್ಲೂಕೋಸ್ ಅಂತ ಹೇಳಿ ಕೊಡಬಹುದು. ಗ್ಲೂಕೋಸ್ ಇದು ಸರಳ ರೂಪಕ್ಕೆ ಪರಿವರ್ತನೆ ಆಗ್ತದೆ. ಹಾಗಾದ್ರೆ ಈ ಗ್ಲೂಕೋಸ್ ಒಂದು ಶಕ್ತಿಯ ರೂಪದಲ್ಲಿ ಸಂಗ್ರಹಣೆ ಆಗುತ್ತದೆ. ಯಾವ ಒಂದು ರೂಪ ಅಂತ ಹೇಳಿ ನೋಡಿದಾಗ ಗ್ಲೈಕೋಜನ್ ಅಂತ ಹೇಳಿ ಕೊಡ್ತೀವಿ. ಗ್ಲೈಕೋಜನ್ ಹೌದ್ರಿ. ಸಂಗ್ರಹ ರೂಪ ಯಾವುದು? ಗ್ಲೂಕೋಸ್ನ ಸಂಗ್ರಹ ರೂಪ ಯಾವುದು? ಗ್ಲೈಕೋಜನ್ ಅಂತ ಹೇಳಿ ಕೊಡ್ತಾ ಇದೀವಿ. ಇದು ಎಲ್ಲಿ ಸ್ಟೋರ್ ಆಗ್ತದ? ಲಿವರ್ ನಲ್ಲಿ ಸಂಗ್ರಹಣೆ ಆಗುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥದ್ದು ಒಂದು ಕಾಂಪ್ಲೆಕ್ಸ್ ಫುಡ್ ಮೆಟೀರಿಯಲ್ ಅಂತ ಹೇಳಿ ಕೊಡ್ತಾ ಇದೀವಿ. ಗ್ಲೂಕೋಸ್ ಅಂತ ಹೇಳಿ ಬಂದಾಗ ಇದು ಸಿಂಪಲ್ ಫುಡ್ ಮೆಟೀರಿಯಲ್ ಅಂತ ಹೇಳಿ ಕೊಡ್ತಾ ಇದೀವಿ. ಸಿಂಪಲ್ ಫುಡ್ ಮೆಟೀರಿಯಲ್ ಅಂತ ಹೇಳಿ ನೋಡಿದೀವಿ. ಈ ರೀತಿ ಸಂಕೀರ್ಣ ರೂಪದ ಆಹಾರ ಪದಾರ್ಥವನ್ನು ಸರಳ ರೂಪಕ್ಕೆ ಪರಿವರ್ತಿಸಿ ಮಾನವನ ದೇಹಕ್ಕೆ ಶಕ್ತಿಯನ್ನು ನೀಡುವ ಕ್ರಿಯೆಯನ್ನ ಯಾವ ಕ್ರಿಯೆ ಅಂತ ಹೇಳಿ ಕರಿತೀವಿ? ಜೀರ್ಣ ಕ್ರಿಯೆ ಅಂತ ಹೇಳಿ ಕೊಡ್ತಾ ಇದೀವಿ. ಜೀರ್ಣ ಕ್ರಿಯೆ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ನೋಡಿದೀವಿ. ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋಣ. ಜೀರ್ಣಕ್ರಿಯೆಯ ಹಂತಗಳು ಅಂತೇಳಿ ಕೊಡ್ತೀವಿ ನಾವು. ಜೀರ್ಣಕ್ರಿಯೆಯ ಹಂತಗಳು. ಈ ಒಂದು ಜೀರ್ಣಕ್ರಿಯೆಯ ಹಂತಗಳಲ್ಲಿ ಮೊದಲನೇದಾಗಿ ಸೇವನೆ ಅಂತೇಳಿ ನೋಡ್ತೀವಿ. ಸೇವನೆ. ಅದೇ ರೀತಿ ಜೀರ್ಣಕ್ರಿಯೆ ಅಂತೇಳಿ ಕೊಡ್ತಾ ಇದ್ದೀವಿ. ಸೇವನೆ, ಜೀರ್ಣಕ್ರಿಯೆ, ಆಮೇಲೆ ಹೀರಿಕೆ, ಆಮೇಲೆ ಸ್ವಾಂಗೀಕರಣ, ಆಮೇಲೆ ವಿಸರ್ಜನೆ ಅಂತೇಳಿ ಜೀರ್ಣಕ್ರಿಯೆಯ 5 ಹಂತಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಮೊದಲನೇದಾಗಿ ಸೇವನೆ ಅಂತೇಳಿ ಕೊಡ್ತೀವಿ. ಎರಡನೇದಾಗಿ ಯಾವುದು? ಜೀರ್ಣಕ್ರಿಯೆ ಅಂತೇಳಿ ಕೊಡ್ತೀವಿ. ಮೂರನೇದಾಗಿ ಹೀರಿಕೆ, ನಾಲ್ಕನೇದಾಗಿ ಸ್ವಾಂಗೀಕರಣ, ಐದನೇದಾಗಿ ವಿಸರ್ಜನೆ ಅಂತ ಹೇಳ್ತೀವಿ. ವಿಸರ್ಜನೆ. ಇವುಗಳ ಪಾಯಿಂಟ್ ಅನ್ನ ಅಬ್ಸರ್ವ್ ಮಾಡ್ತಾ ಬರ್ರಿ. ಇಲ್ಲಿ ಸೇವನೆ ಅಂತೇಳಿ ನೋಡಿದ್ವಿ ನಾವು. ಸೇವನೆ ಆಹಾರವನ್ನು ಒಳೆ ತೆಗೆದುಕೊಳ್ಳುವುದನ್ನ ಇಂಜೆಕ್ಷನ್ ಅಂತೇಳಿ ಕರಿತೀವಿ ನಾವು. ಇಂಗ್ಲಿಷಲ್ಲಿ ಏನಂತೇಳಿ ಕರಿತಾ ಇದೀವಿ? ಇಂಜೆಕ್ಷನ್ ಅಂತ ನೋಡ್ತಾ ಇದೀವಿ. ಸೇವನೆ ಅಂತ ನೋಡಿದೀವಿ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ರಿ. ಜೀರ್ಣಕ್ರಿಯೆ ಡೈಜೆಷನ್ ಅಂತ ಹೇಳ್ತೀವಿ. ಜೀರ್ಣಕ್ರಿಯೆ ಡೈಜೆಷನ್.
ಆಹಾರವು ಕಿಣ್ವಗಳ ಸಹಾಯದಿಂದ ಸೂಕ್ಷ್ಮ ಕಣಗಳಾಗಿ ಏನಾಗುತ್ತದೆ, ಪರಿವರ್ತನೆಯಾಗುತ್ತದೆ. ಜೀರ್ಣಕ್ರಿಯೆ ಅಂತ ನೋಡ್ತಾ ಇದ್ದೀವಿ. ಆಹಾರವು ಈ ಒಂದು ಕಿಣ್ವಗಳ ಸಹಾಯದಿಂದ, ಎಂಜೈಮ್ಸ್ ಅಂತ ಹೇಳ್ತೀವಿ, ಆ ಒಂದು ಎಂಜೈಮ್ಗಳ ಸಹಾಯದಿಂದ ಸೂಕ್ಷ್ಮ ಕಣಗಳಾಗಿ ಏನಾಗುವುದು, ಪರಿವರ್ತನೆಯಾಗುವುದು ಜೀರ್ಣಕ್ರಿಯೆ ಅಂತೇಳಿ ಕರಿತೀವಿ. ಅದೇ ರೀತಿ ನೋಡ್ರಿ, ನಂಬರ್ 3 ಹೀರಿಕೆ ಅಂತೇಳಿ ಕೊಡ್ತಾ ಇದ್ದೀವಿ. ಇಂಗ್ಲಿಷಲ್ಲಿ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ ನಾವು. ಇಂಗ್ಲಿಷಲ್ಲಿ ಏನು, ಅಬ್ಸಾರ್ಪ್ಷನ್ ಅಂತ ಹೇಳ್ತಾ ಇದ್ದೀವಿ, ಹೀರಿಕೆ. ಇಲ್ಲಿ ಜೀರ್ಣವಾಗಿರುವ ಆಹಾರವನ್ನು ಹೀರಿಕೊಳ್ಳುವುದು ಎಂದರ್ಥ. ಅಂದರೆ ರಕ್ತಗತವಾಗ್ತದ ಅಂತ ಅರ್ಥ. ಆಹಾರ ಏನಾಗ್ತದ, ರಕ್ತಗತವಾಗುತ್ತದೆ ಅಂತ ಹೇಳ್ತೀವಿ. ರಕ್ತಗತವಾಗಿ ಬಿಟ್ಟು ಶಕ್ತಿಯನ್ನು ಒದಗಿಸುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಹೀರಿಕೆ ಅಂತ ಹೇಳಿದಾಗ ಜೀರ್ಣವಾಗಿರುವ ಆಹಾರವನ್ನು ಏನು ಮಾಡುತ್ತದೆ, ಹೀರಿಕೊಳ್ಳುತ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಿ, ಸ್ವಾಂಗೀಕರಣ ಅಂತ ಹೇಳ್ತೀವಿ. ಇಂಗ್ಲಿಷಲ್ಲಿ ಅಸಿಮಲೇಷನ್ ಅಂತೇಳಿ ಕರಿತೀವಿ ನಾವು. ಅಸಿಮಿಲೇಷನ್ ಅಂತೇಳಿ ಕರಿತಾ ಇದ್ದೀವಿ, ಸ್ವಾಂಗೀಕರಣ. ಇದು ಸ್ವಾಂಗೀಕರಣ ಅಂದ್ರೆ ಏನು ಅಂತ ಹೇಳಿದಾಗ ರಕ್ತಗತವಾದ ಆಹಾರವು ಜೀವಕೋಶಕ್ಕೆ ಏನಾಗುತ್ತದೆ, ಸೇರುತ್ತದೆ ಅಂತ ಹೇಳ್ತೀವಿ ನಾವು. ರಕ್ತಗತವಾಗಿರ್ತಕ್ಕಂಥ ಆಹಾರವು ಜೀವಕೋಶಕ್ಕೆ ಸೇರುವುದನ್ನು ಏನೆಂದು ಕರೆಯುತ್ತೇವೆ, ಸ್ವಾಂಗೀಕರಣ ಅಂತೇಳಿ ಕರಿತಾ ಇದ್ದೀವಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ರಿ, ವಿಸರ್ಜನೆ, ಎಜೆಷನ್ ಅಂತೇಳಿ ಕರಿತೀವಿ ನಾವು. ವಿಸರ್ಜನೆ, ಎಜೆಷನ್. ಸೇವಿಸಿದ ಆಹಾರದಲ್ಲಿ ಜೀರ್ಣವಾದ ಪದಾರ್ಥಗಳನ್ನು ದೇಹದಿಂದ ಏನು ಮಾಡುವುದು, ತೆಗೆದು ಹಾಕುವುದು ಅಂತೇಳಿ. ನಾವು ತಿಂದಂತಹ ಆಹಾರದಲ್ಲಿ ಜೀರ್ಣವಾಗದೇ ಇರತಕ್ಕಂತಹ ಪದಾರ್ಥಗಳನ್ನು ದೇಹದಿಂದ ಹೊರತೆಗೆದು ಹಾಕುವುದನ್ನು ಏನೆಂದು ಕರೆಯುತ್ತೇವೆ, ವಿಸರ್ಜನೆ ಅಂತೇಳಿ ಕರಿತಾ ಇದ್ದೀವಿ, ಎಜೆಷನ್ ಅಂತೇಳಿ ನೋಡ್ತೀವಿ. ಈ ರೀತಿ ಒಂದು ಜೀರ್ಣಕ್ರಿಯೆಯ ಏನಂತೇಳಿ ಕರಿತೀವಿ, ಹಂತಗಳು ಅಂತೇಳಿ ನೋಡ್ತೀವಿ. ಜೀರ್ಣಕ್ರಿಯೆಯ ಹಂತಗಳು: 1 ಸೇವನೆ, 2 ಜೀರ್ಣಕ್ರಿಯೆ, ನಂಬರ್ 3 ಹೀರಿಕೆ, ನಂಬರ್ 4 ಯಾವುದು, ಸ್ವಾಂಗೀಕರಣ, ನಂಬರ್ 5 ಏನು, ವಿಸರ್ಜನೆ ಅಂತೇಳಿ ನೋಡ್ತೀವಿ. ತಿಂತೀವಿ, ಜೀರ್ಣ ಆಗ್ತದ, ಆಮೇಲೆ ಹೀರಿಕೆ ಆಗುತ್ತದೆ, ಹೀರಿಕೊಳ್ಳುತ್ತದೆ ಅಂತ ನೋಡ್ತೀವಿ. ದೆನ್ ನೆಕ್ಸ್ಟ್ ಮತ್ತೆ ಏನಾಗ್ತದೆ ಅಂತ ಹೇಳಿದಾಗ ಸ್ವಾಂಗೀಕರಣ ಆಗ್ತದೆ ಅಂತ ನೋಡ್ತೀವಿ. ಅಂದರೆ ರಕ್ತಗತವಾದ ಆಹಾರ ಜೀವಕೋಶಕ್ಕೆ ಏನಾಗುತ್ತದೆ, ಸೇರುತ್ತದೆ. ಇಲ್ಲಿ ಜೀರ್ಣವಾಗದೇ ಇರತಕ್ಕಂಥ ಆಹಾರ ದೇಹದಿಂದ ಹೊರ ಹಾಕುವುದನ್ನೇ ಏನಂತೇಳಿ ಕರಿತೀವಿ, ವಿಸರ್ಜನೆ, ಎಜೆಷನ್ ಅಂತೇಳಿ ಕರಿತಾ ಇದ್ದೀವಿ, ಎಜೆಷನ್. ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಈ ಒಂದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಮಾಹಿತಿ ಅಂತ ಹೇಳಿದಾಗ ಮಾನವನಲ್ಲಿ ಜೀರ್ಣಕ್ರಿಯೆ ಅಂತ ನೋಡ್ತಾ ಇದ್ದೀವಿ. ಮಾನವನಲ್ಲಿ ಜೀರ್ಣಕ್ರಿಯೆ, ಮಾನವನಲ್ಲಿ ಜೀರ್ಣಕ್ರಿಯೆ, ಮಾನವನಲ್ಲಿ ಜೀರ್ಣಕ್ರಿಯೆ ಅಂತ ಹೇಳಿ ನೋಡಿದಾಗ ಒಂದೊಂದೇ ಭಾಗಗಳನ್ನು ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಮೌತ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಯಾವುದು, ಮೌತ್, ಬಾಯಿ. ನೆಕ್ಸ್ಟ್ ಎಪಿಗ್ಲಾಟಿಸ್ ಅಂತೇಳಿ ಕರಿತೀವಿ. ಅಂದರೆ ಥ್ರಾಟ್ ಭಾಗದಲ್ಲಿ ಕಂಡು ಬರುತ್ತದೆ, ಗಂಟಲಿನ ಭಾಗದಲ್ಲಿ ಕಂಡು ಬರುತ್ತದೆ. ಎಪಿಗ್ಲಾಟಿಸ್ ಅಂತೇಳಿ ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಮೌತ್ ಅಂತೇಳಿ ನೋಡಿದ್ವಿ, ಮೌತ್, ಎಪಿಗ್ಲಾಟಿಸ್, ಈಸೋಪ್ಯಾಗಸ್, ಆಮೇಲೆ ಲಿವರ್, ಸ್ಟಮಕ್, ಗಾಲ್ ಬ್ಲಾಡರ್ ಅಂತೇಳಿ ನೋಡಿದಾಗ ಪಿತ್ತಕೋಶ ಅಂತೇಳಿ ಕರಿತೀವಿ, ಪಿತ್ತಾಶಯ ಅಂತೇಳಿ ನೋಡ್ತಾ ಇದೀವಿ, ಗಾಲ್ ಬ್ಲಾಡರ್ ಅಂತೇಳಿ ನೋಡಿದ್ವಿ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಪ್ಯಾಂಕ್ರಿಯಾಸ್ ಅಂತೇಳಿ ಕರಿತೀವಿ, ಪ್ಯಾಂಕ್ರಿಯಾಸ್. ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್, ಅದೇ ರೀತಿ ಲಾರ್ಜ್ ಇಂಟೆಸ್ಟೈನ್ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಅಪೆಂಡಿಕ್ಸ್ ಅಂತೇಳಿ ಒಂದು ಪಾರ್ಟ್ ಕಂಡು ಬರ್ತದೆ, ಅಪೆಂಡಿಕ್ಸ್. ಆಮೇಲೆ ರೆಕ್ಟಸ್ ಏನಸ್ ಅಂತೇಳಿ ಕರಿತಾ ಇದ್ದಾನೆ. ಹೌದ್ರಿ, ಅಂದರೆ ಈ ಒಂದು ಬಾಯಿಯಿಂದ ಗುದದ್ವಾರದವರೆಗೆ ನಡೆಯುವಂಥ ಒಂದು ಕ್ರಿಯೆ ಅಂತೇಳಿ ಕೊಡ್ತಾ ಇದ್ದೀವಿ, ಜೀರ್ಣಕ್ರಿಯೆ ಅಂತೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ಒಂದೊಂದು ಪಾಠಗಳ ಬಗ್ಗೆ ಸರಿಯಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಮೌತ್ ಅಂತೇಳಿ ತೆಗೆದುಕೊಳ್ಳೋಣ. ಮೊದಲನೇದಾಗಿ ಯಾವುದು, ಮೌತ್. ಸರಿಯಾಗಿ ನೋಡ್ರಿ, ಮೌತ್. ಮೌತ್, ಬಾಯಿ. ಇಲ್ಲಿ ಮೌತ್ ಅಂತ ಹೇಳಿ ನೋಡಿದಾಗ ಜೀರ್ಣಕ್ರಿಯೆಗೆ ಬಾಯಿಯಲ್ಲಿ ಸಹಾಯವಾಗಿರ್ತಕ್ಕಂಥ ಒಂದು ಭಾಗಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಇಲ್ಲಿ ಮೌತ್ ಅಂತ ಹೇಳಿ ನೋಡಿದ್ರೆ ಮೊದಲನೇದಾಗಿ ನಾವು ನೋಡ್ತಾ ಬರ್ತೀವಿ. ಏನು ಅಂತ ಹೇಳಿ ನೋಡಿದಾಗ ಮೊದಲನೇದಾಗಿ ಲಾಲಾರಸ ಗ್ರಂಥಿಗಳು ಅಂತೇಳಿ ಕೊಟ್ಟಿದ್ದೀವಿ. ಲಾಲಾರಸ ಗ್ರಂಥಿಗಳು ಸಲೈವರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಸಲೈವರಿ ಗ್ಲ್ಯಾಂಡ್ಸ್. ನೋಡ್ರಿ, ಕನ್ನಡದಲ್ಲಿ ಹೇಳ್ತಾ ಇರ್ತೀನಿ, ಇಂಗ್ಲೀಷಲ್ಲಿ ಕೂಡ ನೀವು ನೋಟ್ ಡೌನ್ ಮಾಡ್ಕೋಬಹುದು. ಲಾಲಾರಸ ಗ್ರಂಥಿಗಳು, ಸಲೈವರಿ ಗ್ಲ್ಯಾಂಡ್ಸ್ ಅಂತೇಳಿ ಕೊಟ್ಟಿರ್ತೀನಿ. ಈ ಒಂದು ಲಾಲಾರಸ ಗ್ರಂಥಿಗಳು ಅಂತ ಹೇಳಿ ನೋಡಿದಾಗ ಲಾಲಾರಸದಲ್ಲಿ ಇರ್ತಕ್ಕಂಥ ಒಂದು ನೀರು,
ಇದು ಕೂಡ ಜೀರ್ಣಕ್ರಿಯೆಗೆ ಏನಾಗಿದೆ ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಲಾಲಾರಸ ಗ್ರಂಥಿಗಳಲ್ಲಿರ್ತಕ್ಕಂಥ ನೀರು ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ. ಈ ಲಾಲಾರಸ ಗ್ರಂಥಿಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದಾಗ ನಾಲಿಗೆಯ ಕೆಳಭಾಗದಲ್ಲಿ ಕಂಡು ಬರುತ್ತವೆ. ನೀರು ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ. ಅದೇ ರೀತಿ ಈ ಒಂದು ಲಾಲಾರಸ ಗ್ರಂಥಿಗಳಲ್ಲಿರ್ತಕ್ಕಂಥ ಒಂದು ಲಾಲಾರಸದಲ್ಲಿ ಇರ್ತಕ್ಕಂಥ ಒಂದು ಅಂಟು ಪದಾರ್ಥ ಯಾವುದು ಅಂತ ಹೇಳಿ ನೋಡಿದಾಗ ಮ್ಯೂಕಸ್ ಅಥವಾ ಮ್ಯೂಷಿನ್ ಅಂತಕ್ಕಂಥ ಒಂದು ಅಂಟು ಪದಾರ್ಥ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದ್ದೀವಿ. ಅಂಟು ಪದಾರ್ಥ, ಈ ಒಂದು ಅಂಟು ಪದಾರ್ಥ ಯಾವುದಕ್ಕೆ ಸಹಾಯಕವಾಗಿದೆ ಅಂತೇಳಿ ನೋಡಿದಾಗ ಆಹಾರ ಸುಲಭವಾಗಿ ಗಂಟಲಲ್ಲಿ ಜಾರಿ ಎಲ್ಲಿ ಹೋಗಲು ಒಂದು ಜಠರವನ್ನು ತಲುಪಲು ಸಹಾಯಕವಾಗಿದೆ ಅಂತ ಹೇಳಿ ನೋಡ್ತೀವಿ ಅಂಟು ಪದಾರ್ಥ. ಆಮೇಲೆ ನೀರು ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ. ಅದೇ ರೀತಿ ಇನ್ನೊಂದು ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಟ್ಯಾಲಿನ್ ಅಥವಾ ಅಮೈಲೇಸ್ ಅಂತಕ್ಕಂಥ ಒಂದು ಎಂಜೈಮ್ ಅಂತೇಳಿ ನೋಡ್ತೀವಿ. ಟ್ಯಾಲಿನ್ ಅಥವಾ ಅಮೈಲೇಸ್ ಎಂಬ ಒಂದು ಕಿಣ್ವ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಲಾಲಾರಸದಲ್ಲಿ ಟ್ಯಾಲಿನ್ ಅಥವಾ ಅಮೈಲೇಸ್ ಅಂತಕ್ಕಂಥ ಒಂದು ಕಿಣ್ವ ಕಂಡು ಬರುತ್ತದೆ. ಈ ಕಿಣ್ವ ಏನು ಕೆಲಸ ಮಾಡ್ತದಪ್ಪ ಅಂತ ಹೇಳಿ ನೋಡಿದಾಗ ಸ್ಟಾರ್ಚನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಸ್ಟಾರ್ಚನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥ ಲಾಲಾರಸದ ಒಂದು ಕಿಣ್ವ ಯಾವುದು ಅಂತ ಕೇಳಿದರೆ ಅದೇ ಟ್ಯಾಲಿನ್ ಅಥವಾ ಅಮೈಲೇಸ್ ಅಂತೇಳಿ ಕರಿತೀವಿ. ಸಲೈವರಿ ಒಂದು ಅಮೈಲೇಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಟ್ಯಾಲಿನ್ ಅಥವಾ ಅಮೈಲೇಸ್ ಅಂತಕ್ಕಂಥ ಒಂದು ಕಿಣ್ವ ಸ್ಟಾರ್ಚ್. ನೋಡ್ರಿ, ಇದೊಂದು ಸ್ಟಾರ್ಚ್ ಅಂತ ಹೇಳಿ ನೋಡಿದಾಗ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಈ ರೀತಿ ಈ ಒಂದು ಸ್ಟಾರ್ಚ್ ಅನ್ನ ಏನ್ ಮಾಡ್ತದೆ ಅಂತ ಹೇಳಿ ನೋಡಿದಾಗ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತದೆ. ಯಾವ ಒಂದು ಕಿಣ್ವ? ಅಮೈಲೇಸ್ ಅಂತೇಳಿ ಕೊಡ್ತೀವಿ ನಾವು. ನೋಡ್ರಿ, ಕಿಣ್ವ ಅಂತೇಳಿ ನೋಡಿದಾಗ ಎಂಜೈಮ್ ಅಂತೇಳಿ ಕರಿತೀವಿ ನಾವು. ಇಂಗ್ಲಿಷಲ್ಲಿ ಕಿಣ್ವ ಅಂತೇಳಿ ನೋಡಿದಾಗ ಏನಂತೇಳಿ ಕರಿತೀವಿ? ಎಂಜೈಮ್ ಅಂತೇಳಿ ಕರಿತೀವಿ. ಎಂಜೈಮ್. ಕಿಣ್ವ ಎಂಜೈಮ್. ಈ ಒಂದು ಎಂಜೈಮ್ಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು ಅಂತೇಳಿ ನೋಡಿದಾಗ ಎಂಜೈಮೋಲಾಜಿ ಅಂತೇಳಿ ಕರಿತೀವಿ. ಕಿಣ್ವಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು? ಎಂಜೈಮೋಲಾಜಿ ಅಂತೇಳಿ ಕರಿತಾ ಇದ್ದೀವಿ. ಇಲ್ಲಿ ಕಿಣ್ವಗಳ ಸಹಾಯದಿಂದ ಪ್ರಮುಖವಾಗಿ ಆಹಾರ ಏನಾಗುತ್ತಾ ಬರುತ್ತದೆ? ಜೀರ್ಣವಾಗುತ್ತಾ ಬರುತ್ತದೆ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ನೋಡ್ರಿ, ಈ ಒಂದು ಕಿಣ್ವಗಳು ಅಂತ ಹೇಳಿ ನೋಡಿದಾಗ ಬಯೋ ಕ್ಯಾಟಲಿಸ್ಟ್ ಆಗಿ ವರ್ಕ್ ಆಗುತ್ತವೆ ಅಂತ ಹೇಳಿ ನೋಡ್ತೀವಿ ನಾವು. ಹೌದ್ರಿ, ಬಯೋ ಕ್ಯಾಟಲಿಸ್ಟ್ ಅಂತೇಳಿ ಕರಿತೀವಿ. ಇವುಗಳನ್ನ ಕಿಣ್ವಗಳನ್ನ ಬಯೋ ಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ ನಾವು. ಕ್ಯಾಟಲಿಸ್ಟ್ ಅಂತೇಳಿ ಕರಿತೀವಿ. ಜೀವ ವೇಗವರ್ಧಕಗಳು ಅಂತೇಳಿ ಕರಿತೀವಿ. ಬಯೋ ಕ್ಯಾಟಲಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತವೆ ಈ ಒಂದು ಕಿಣ್ವಗಳು. ಕಿಣ್ವಗಳ ಕುರಿತಾದ ಅಧ್ಯಯನವನ್ನ ಯಾವ ಲಾಜಿ ಎನ್ನುವರು? ಎಂಜೈಮೋಲಾಜಿ ಎನ್ನುವರು ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಲಾಲಾರಸದಲ್ಲಿರ್ತಕ್ಕಂಥ ಒಂದು ಅಮೈಲೇಸ್ ಸ್ಟಾರ್ಚ್ ಅನ್ನ ಏನಾಗಿ ಪರಿವರ್ತನೆ ಮಾಡುತ್ತದೆ? ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡುತ್ತದೆ. ಈ ಒಂದು ನಾವು ತಿಂದಿರ್ತಕ್ಕಂಥ ಆಹಾರ ಲಾಲಾರಸದ ಜೊತೆಗೆ ಮಿಕ್ಸ್ ಆಗುವುದನ್ನು ಏನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ಬೋಲಸ್ ಆಕಾರ ಅಂತ ಕರಿತೀವಿ ನಾವು. ಬೋಲಸ್. ನೋಡ್ರಿ, ಆಹಾರ ಬಾಯಿಯಲ್ಲಿ ಯಾವ ರೂಪದಲ್ಲಿ ಕಂಡು ಬರುತ್ತದೆ ಅಥವಾ ಯಾವ ಆಕಾರದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ ಬೋಲಸ್ ಆಕಾರದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ನೋಡ್ತೀವಿ. ಬೋಲಸ್ ಆಕಾರದಲ್ಲಿ ಕಂಡು ಬರುತ್ತದೆ. ಈ ಒಂದು ಬೋಲಸ್ ಆಕಾರದಲ್ಲಿ ಇರತಕ್ಕಂಥ ಆಹಾರ ಸುಲಭವಾಗಿ ಗಂಟಲಲ್ಲಿ ಜಾರಿ ಈ ಒಂದು ಅನ್ನನಾಳದ ಮೂಲಕ ಎಲ್ಲಿಗೆ ಹೋಗುತ್ತದೆ? ಜಠರವನ್ನು ತಲುಪುತ್ತದೆ ಅಂತ ನೋಡ್ತೀವಿ. ಇಲ್ಲಿ ಮೊದಲನೇದಾಗಿ ಈ ಒಂದು ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಮೊದಲನೇ ಅಂಗ ಯಾವುದು ಅಂತ ಹೇಳಿದಾಗ ಬಾಯಿ ಅಂತ ಹೇಳುತ್ತದೆ. ಬಾಯಿಯಲ್ಲಿ ಲಾಲಾರಸ ಗ್ರಂಥಿಗಳು ಅಂತ ನೋಡಿದ್ದೀವಿ. ಅದೇ ರೀತಿ ಎರಡನೇದಾಗಿ ನಾಲಿಗೆ ಕೂಡ ಜೀರ್ಣಕ್ರಿಯೆಗೆ ಸಹಾಯಕ ಮಾಡುತ್ತದೆ. ಹೌದಾ? ನಾಲಿಗೆ ಜೀರ್ಣಕ್ರಿಯೆಗೆ ಏನು ಮಾಡುತ್ತದೆ? ಸಹಾಯವನ್ನು ಮಾಡುತ್ತದೆ. ಅಂದ್ರೆ ಆಹಾರ ಆ ಕಡೆ ಈ ಕಡೆ ಅಗಿಲಿಕ್ಕೆ ಏನು ಮಾಡುತ್ತದೆ? ಸಹಾಯ ಮಾಡುತ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ನಾಲಿಗೆ ಕೂಡ ಜೀರ್ಣಕ್ರಿಯೆಗೆ ಏನಾಗಿದೆ? ಸಹಾಯಕವಾಗಿರ್ತಕ್ಕಂಥ ಎರಡನೇ ಒಂದು ಭಾಗ ಅಂತ ಹೇಳಿ ಕೊಡ್ತಾ ಇದ್ದೀವಿ, ಬಾಯಲ್ಲಿ ಇರ್ತಕ್ಕಂಥ ಒಂದು ನಾಲಿಗೆ. ಅದೇ ರೀತಿ ಮೂರನೇದಾಗಿ ಅಬ್ಸರ್ವ್ ಮಾಡ್ತಾ ಬರ್ರಿ. ಮೂರನೇದಾಗಿ ಹಲ್ಲುಗಳು ಟೂತ್. ಹಲ್ಲುಗಳು ಇಂಗ್ಲಿಷಲ್ಲಿ ಟೂತ್ ಅಂತೇಳಿ ಕೊಡ್ತಾ ಇದ್ದೀವಿ. ಹಲ್ಲುಗಳು. ಈ ಒಂದು ಹಲ್ಲುಗಳು ಅಂತ ಹೇಳಿ ನೋಡಿದಾಗ ಹಲ್ಲುಗಳ ಕುರಿತಾದ ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋಣ. ಪ್ರಮುಖವಾಗಿ ಹಲ್ಲುಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು ಅಂತೇಳಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ. ದ ಸ್ಟಡಿ ಆಫ್ ಟೂತ್. ಹಲ್ಲುಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು ಅಂತ ಹೇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರಪ್ಪ ಅಂತ ಹೇಳಿದಾಗ ಡೆಂಟಾಲಜಿ ಎನ್ನುವರು ಅಂತೇಳಿ ಕರೀತಾರೆ. ಯಾಕಂದ್ರೆ ಅವ್ರಿಗೆ ಹಲ್ಲಿಗೆ ಬಂದಿರತಕ್ಕಂಥ ಸಮಸ್ಯೆಗೆ
ಪರಿಹಾರ ಸಿಗಬೇಕಾದ್ರೆ ಯಾರ ಹತ್ರ ಹೋಗಿರ್ತಾರ, ಡೆಂಟಿಸ್ಟ್ ಹತ್ರ ಹೋಗಿರ್ತಾರ ಅಂತ ಹೇಳ್ತೀವಿ. ಅದಕ್ಕಾಗಿ ಡೆಂಟಾಲಜಿ ಅಂತ ಹೇಳ್ತಾರ. ಆದರೆ ಅದು ರಾಂಗ್ ಆನ್ಸರ್ ಆಗ್ತದೆ. ಸರಿಯಾದ ಉತ್ತರ ಯಾವುದು ಅಂತ ಹೇಳಿದಾಗ ಹಲ್ಲುಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು? ಓಡೊಂಟಾಲಜಿ ಎನ್ನುವರು. ಓಡೊಂಟಾಲಜಿ, ದ ಸ್ಟಡಿ ಆಫ್ ಟೂತ್ ದಟ್ ಈಸ್ ಕಾಲ್ಡ್ ಓಡೊಂಟಾಲಜಿ. ಆಮೇಲೆ ಈ ಒಂದು ಹಲ್ಲುಗಳಲ್ಲಿ ಕಂಡು ಬರ್ತಕ್ಕಂತಹ ಜೀವಕೋಶಗಳು ಯಾವುವು ಅಂತೇಳಿ ಕೇಳಿದರೆ, ಹಲ್ಲುಗಳಲ್ಲಿ ಕಂಡುಬರುವ ಜೀವಕೋಶಗಳು ಓಡೊಂಟೋ ಬ್ಲಾಸ್ಟ್ ಅಂತಕ್ಕಂತಹ ಜೀವಕೋಶಗಳು ಏನಾಗುತ್ತವೆ, ಕಂಡುಬರುತ್ತವೆ. ಓಡೊಂಟೋ ಬ್ಲಾಸ್ಟ್ ಅಂತಕ್ಕಂತಹ ಜೀವಕೋಶಗಳು ಹಲ್ಲುಗಳಲ್ಲಿ ಕಂಡುಬರುವುದರಿಂದ ಹಲ್ಲುಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುತ್ತೇವೆ? ಓಡೊಂಟಾಲಜಿ ಅಂತೇಳಿ ಕರಿತೀವಿ, ಓಡೊಂಟಾಲಜಿ. ಅದೇ ರೀತಿ ನೆಕ್ಸ್ಟ್ ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಈ ಒಂದು ಹಲ್ಲುಗಳಲ್ಲಿ ಕಂಡು ಬರ್ತಕ್ಕಂತಹ ಪ್ರೋಟೀನ್ ಯಾವುದು ಅಂತ ಪ್ರಶ್ನೆ ಕೇಳ್ತಾನ. ವಿಚ್ ಪ್ರೋಟೀನ್ ಈಸ್ ಪ್ರೆಸೆಂಟ್ ಇನ್ ಟೀತ್ ಅಂತ ಹೇಳಿ ನೋಡಿದಾಗ ಹಲ್ಲುಗಳಲ್ಲಿ ಕಂಡುಬರುವ ಒಂದು ಪ್ರೋಟೀನ್ ಯಾವುದು ಅಂತ ಕೇಳಿದರೆ ಡೆಂಟಿನ್. ಹಲ್ಲುಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರೋಟೀನ್ ಯಾವುದು? ಡೆಂಟಿನ್ ಅಂತ ಹೇಳ್ತೀವಿ. ಡೆಂಟಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಎಲ್ಲಿ ಕಂಡು ಬರುತ್ತದೆ? ಹಲ್ಲುಗಳಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಅದಕ್ಕಾಗಿ ನೋಡ್ರಿ, ಒಂದು ಹಲ್ಲುಗಳ ಕುರಿತಾದ ಅಧ್ಯಯನ ಓಡೊಂಟಾಲಜಿ ಅಂತ ಹೇಳ್ತೀವಿ. ಇದರದ ಒಂದು ಸ್ಪೆಷಲಿಸ್ಟ್ ಯಾರಪ್ಪ ಅಂತ ಹೇಳಿದಾಗ ಡೆಂಟಿಸ್ಟ್ ಅಂತ ಹೇಳಿ ಕರಿತೀವಿ ನಾವು, ಡೆಂಟಿಸ್ಟ್ ಅಂತ ಹೇಳಿ ನೋಡ್ತೀವಿ. ಈ ರೀತಿ ಹಲ್ಲುಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರೋಟೀನ್ ಡೆಂಟಿನ್ ಅಂತ ಹೇಳಿ ನೋಡ್ತೀವಿ. ಹಾಗಾದರೆ ಹಲ್ಲುಗಳಲ್ಲಿ ಕಂಡು ಬರ್ತಕ್ಕಂತಹ ಮೂಲ ವಸ್ತುಗಳು ಯಾವುವು ಅಂತ ಕೇಳಿದರೆ, ಹಲ್ಲುಗಳಲ್ಲಿ ಕಂಡುಬರುವ ಮೂಲ ವಸ್ತುಗಳು ಯಾವುವು ಅಂತ ಹೇಳಿ ನೋಡಿದಾಗ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅಂತಕ್ಕಂತಹ ಮೂಲ ವಸ್ತುಗಳು ಹಲ್ಲುಗಳಲ್ಲಿ ಕಂಡುಬರುತ್ತವೆ. ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ರಂಜಕ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಕ್ಯಾಲ್ಸಿಯಂ ಮತ್ತು ರಂಜಕಗಳು ಕಂಡುಬರುತ್ತವೆ ಹಲ್ಲುಗಳಲ್ಲಿ ಅಂತ ಹೇಳ್ತೀವಿ. ಇಲ್ಲಿ ಮೂಳೆಗಳಲ್ಲಿ ಕೂಡ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳು ಕಂಡುಬರುತ್ತವೆ, ಹಲ್ಲುಗಳಲ್ಲಿ ಕೂಡ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳು ಕಂಡುಬರುತ್ತವೆ. ಮೂಳೆಗಳು ಬೇರೆ, ಆದರೆ ಹಲ್ಲುಗಳು ಏನಲ್ಲ, ಮೂಳೆಗಳು ಅಲ್ಲ ಅಂತ ಹೇಳ್ಕೊಡ್ತೀವಿ. ಹಲ್ಲುಗಳು ಮೂಳೆಗಳೆಲ್ಲ, ನೆನ್ಪಿಟ್ಕೋಬೇಕು. ಈ ರೀತಿ ಒಂದು ಹಲ್ಲುಗಳ ಬಗ್ಗೆ ಬೇಸಿಕ್ ಐಡಿಯಾ. ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ನೆಕ್ಸ್ಟ್ ಪಾಯಿಂಟ್, ಈ ಒಂದು ಇಡೀ ಮಾನವನ ದೇಹದಲ್ಲಿ ಒಂದು ಗಟ್ಟಿಯಾದ ಅಂಗಾಂಶ ಅಂತ ಹೇಳಿ ನೋಡಿದಾಗ ಅದು ಹಲ್ಲಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಹಲ್ಲಿನ ಎನಾಮೆಲ್ ಅಂತೇಳಿ ಕೊಡ್ತೀವಿ ನಾವು. ಹಲ್ಲಿನ ಎನಾಮೆಲ್, ಹಲ್ಲಿನ ಎನಾಮೆಲ್, ಹಲ್ಲಿನ ಎನಾಮೆಲ್ ಅಂತೇಳಿ ಕರಿತಾ ಇದ್ದೀವಿ. ಇದು ಗಟ್ಟಿಯಾದ ಒಂದು ಭಾಗ ಅಂತೇಳಿ ಕೊಡ್ತಾ ಇದ್ದೀವಿ. ಹಲ್ಲಿನ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಗಟ್ಟಿಯಾದ ಭಾಗ ಯಾವುದು? ಹಲ್ಲಿನ ಎನಾಮೆಲ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಒಂದು ಹಲ್ಲಿನ ಎನಾಮೆಲ್ ಗಟ್ಟಿಯಾಗಿರಲು ಕಾರಣ ಏನು ಅಂತೇಳಿ ನೋಡಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತ ಹೇಳ್ತೀವಿ ನಾವು. ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತಕ್ಕಂಥ ಒಂದು ರಾಸಾಯನಿಕ ವಸ್ತು ಕಾರಣ ಅಂತ ಹೇಳ್ತೀವಿ. ಹಲ್ಲಿನ ಎನಾಮೆಲ್ ಗಟ್ಟಿಯಾಗಿರಲು ಕಾರಣ ಒಂದು ರಾಸಾಯನಿಕ ಯಾವುದು ಅಂತ ಹೇಳಿ ನೋಡಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಇದನ್ನೇ ನಾವು ರಾಸಾಯನಿಕವಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತ ಹೇಳ್ಬೋದು. ಇದು ಒಂದು ಸೂತ್ರ ಏನು ಬರಿಬೋದು ಅಂತ ಹೇಳಿ ನೋಡಿದಾಗ CA10 PO4 6 OH twice. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಮೇಲ್ಗಡೆ ಇರ್ತಕ್ಕಂಥ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಇಂಪಾರ್ಟೆಂಟ್ ಆಗ್ತದೆ, ನೆನ್ಪಿಟ್ಕೋರಿ. ಹಲ್ಲಿನ ಎನಾಮೆಲ್ ಗಟ್ಟಿಯಾಗಿರಲು ಕಾರಣವಾದ ಒಂದು ರಾಸಾಯನಿಕ ಅಂತ ಹೇಳಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇದೊಂದು ಗಟ್ಟಿಯಾದ ಭಾಗ ಯಾವುದು? ಹಲ್ಲಿನ ಎನಾಮೆಲ್ ಅಂತ ಹೇಳಿ ನೋಡ್ತೀವಿ. ಹಲ್ಲಿನ ಎನಾಮೆಲ್ ಸರಿಯಾಗಿ ನೆನ್ಪಿಟ್ಕೊಡಿ. ನೆಕ್ಸ್ಟ್ ನೋಡಿ, ಈ ರೀತಿ ಹಲ್ಲುಗಳು ಅಂತ ಹೇಳಿ ನೋಡಿದಾಗ ಹಲ್ಲುಗಳಲ್ಲಿ ವಿಧಗಳು ಅಂತೇಳಿ ಅಬ್ಸರ್ವ್ ಮಾಡ್ತೀವಿ ನಾವು. ಹಲ್ಲುಗಳಲ್ಲಿ ವಿಧಗಳು, ಟೈಪ್ಸ್ ಆಫ್ ಟೂತ್ ಅಂತ ಹೇಳಿ ನೋಡಿದಾಗ ಹಲ್ಲುಗಳ ವಿಧಗಳು ಅಂತ ಹೇಳಿ ನೋಡಿದರೆ ಸಾಮಾನ್ಯವಾಗಿ ನಾವು ಎರಡು ವಿಧಗಳನ್ನು ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀವಿ. ಹಾಲು ಹಲ್ಲುಗಳು, ಹಾಲು ಹಲ್ಲುಗಳು, ಹಾಲು ಹಲ್ಲುಗಳು ಮತ್ತು ಶಾಶ್ವತ ಹಲ್ಲುಗಳು ಅಂತ ಕೇಳಿರ್ತೀರಿ ನೀವು. ಹಾಲು ಹಲ್ಲುಗಳು ಮತ್ತು ಶಾಶ್ವತ ಹಲ್ಲುಗಳು. ಹಾಲು ಹಲ್ಲುಗಳು ಯಾರಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದಾಗ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತವೆ ಹಾಲು ಹಲ್ಲುಗಳು. ಈ ಹಾಲು ಹಲ್ಲುಗಳು ಏನಾಗುತ್ತವೆ ಅಂತ ಹೇಳಿದಾಗ 8 ರಿಂದ 9 ವರ್ಷದಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಹಾಲು ಹಲ್ಲುಗಳು ಏನಾಗುತ್ತವೆ? ಬಿದ್ದು ಹೋಗುತ್ತವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಶಾಶ್ವತ ಹಲ್ಲುಗಳು ಈ ಒಂದು ವಯಸ್ಕರಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತೀವಿ. ಹಾಲು ಹಲ್ಲುಗಳು ಮತ್ತು ಶಾಶ್ವತ ಹಲ್ಲುಗಳು. ಇಲ್ಲಿ ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋಣ. ಮಗುವಿನಲ್ಲಿ ಹಲ್ಲುಗಳು ಯಾವಾಗ ಬೆಳವಣಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತದೆ ಅಂತ ಹೇಳಿ ನೋಡಿದರೆ 6 ರಿಂದ
6ರಿಂದ 12 ತಿಂಗಳು ಅಂತೇಳಿ ಕೊಡ್ತೀವಿ ನಾವು. 6ರಿಂದ ಎಷ್ಟು ತಿಂಗಳು? 12 ತಿಂಗಳುಗಳಲ್ಲಿ ಮಗುವಿನಲ್ಲಿ ಹಲ್ಲುಗಳು ಬೆಳವಣಿಗೆಯಾಗಲು ಏನಾಗುತ್ತದೆ? ಪ್ರಾರಂಭವಾಗುತ್ತದೆ ಅಂತ ಹೇಳಿ ನೋಡ್ತೀವಿ. ಹಾಗಾದರೆ ಈ ಒಂದು ಹಲ್ಲುಗಳು ಬೆಳವಣಿಗೆ ಆಗ್ತಾ ಇದ್ದಾವೆ ಅಂತ ಹೇಳಿದಾಗ ಆ ಒಂದು ನಾವು ಸೈನ್ಸನ್ನು ಏನನ್ನ ನೋಡ್ಬೋದು ಅಂತೇಳಿ ನೋಡಿದಾಗ, ಅಂದರೆ ಸಂಕೇತಗಳು, ಹಲ್ಲು ಬೆಳವಣಿಗೆ ಆಗ್ತಾ ಇದೆ, ಮಗುವಿನಲ್ಲಿ ಕಂಡು ಬರ್ತಕ್ಕಂಥ ಸಿಂಪ್ಟಮ್ಸ್ ಏನಾದರೂ ಆಗಿರ್ಬೋದು ಅಂತೇಳಿ ನೋಡಿದಾಗ ಆ ಒಂದು ಮಗುವಿನ ದೇಹದ ಟೆಂಪರೇಚರ್ ಏನಾಗುತ್ತದೆ? ಹೆಚ್ಚಾಗುತ್ತದೆ. ಮಗುವಿನ ದೇಹದ ಟೆಂಪರೇಚರ್ ಏನಾಗುತ್ತದೆ? ಹೆಚ್ಚಾಗುತ್ತದೆ ಅಂತೇಳಿ ಕರಿತೀವಿ. ಈ ರೀತಿ ಸಾಮಾನ್ಯವಾಗಿ ನೋಡ್ತಿರ್ತೀರಿ, ಜ್ವರ ಬಂದದ ಅಂತ ಹೇಳ್ತಾರ, ಹಲ್ಲುಗಳು ಬೆಳವಣಿಗೆ ಆಗ್ತಿರ್ತಾವ ಅಂತ ಅರ್ಥ. ಹಲ್ಲು ಬೆಳವಣಿಗೆ ಆಗಬೇಕಾದ್ರೆ ಜ್ವರ ಬಂದಿರ್ತದೆ ಸಾಮಾನ್ಯವಾಗಿ ನೀವು ನೋಡ್ತಿರ್ತೀರಿ, ಮನೆಗಳಲ್ಲಿ ಅಬ್ಸರ್ವ್ ಮಾಡಿರ್ತೀರಿ. ಟೆಂಪರೇಚರ್ ಏನಾಗಿರುತ್ತದೆ? ಹೆಚ್ಚಾಗಿರುತ್ತದೆ ಅಂತ ಹೇಳ್ತೀವಿ. ಅದೇ ರೀತಿ ಆ ಮಗು ಏನು ಮಾಡ್ತದಪ್ಪ ಅಂತ ಹೇಳಿದಾಗ ಕೈ ಬೆರಳುಗಳನ್ನು ಬಾಯಿ ಕಡೆಗೆ ಒಯ್ಯತಕ್ಕಂಥ ಒಂದು ಸೈನ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ಬೋದು ನಾವು. ಬಾಯಿ ಕಡೆಗೆ ಕೈಯನ್ನು ಬೆರಳುಗಳನ್ನು ಏನು ಮಾಡ್ತದ? ಬಾಯಿ ಕಡೆಗೆ ಒಯ್ತಾ ಇರ್ತದ. ಅಂದರೆ ಅಲ್ಲಿ ಹಲ್ಲುಗಳ ಬೆಳವಣಿಗೆ ಏನಾಗಿದೆ ಅಂತ ಅರ್ಥ, ಸ್ಟಾರ್ಟ್ ಆಗಿದೆ ಅಂತ ಅರ್ಥ ನೋಡ್ತಾ ಇದ್ದೀವಿ. ಈ ರೀತಿ ಮಗುವಿನಲ್ಲಿ 6ರಿಂದ 12 ತಿಂಗಳಲ್ಲಿ ಹಲ್ಲುಗಳು ಬೆಳವಣಿಗೆ ಆಗಲು ಏನಾಗುತ್ತವೆ? ಪ್ರಾರಂಭವಾಗುತ್ತವೆ ಅಂತ ನೋಡ್ತೀವಿ. ಈ ರೀತಿ ಹಲ್ಲುಗಳು ಮಕ್ಕಳಲ್ಲಿ, ಶಾಶ್ವತ ಹಲ್ಲುಗಳು ವಯಸ್ಕರಲ್ಲಿ ಅಂತ ನೋಡ್ತೀವಿ. ಹಲ್ಲುಗಳಲ್ಲಿ ವಿಧಗಳು ಅಂತ ಹೇಳಿ ನೋಡಿದಾಗ ಪ್ರಮುಖವಾಗಿ ಹಲ್ಲುಗಳಲ್ಲಿ ವಿಧಗಳು ಅಂತ ಹೇಳಿ ನೋಡಿದ್ರೆ ಪ್ರಮುಖವಾಗಿ ಹಲ್ಲುಗಳಲ್ಲಿ ವಿಧಗಳು ಹಲ್ಲುಗಳಲ್ಲಿ ವಿಧಗಳು. ಇಲ್ಲಿ ಮೊದಲನೇದಾಗಿ ಬಾಚಿ ಹಲ್ಲುಗಳು. ಎರಡನೇದಾಗಿ ಕೋರೆ ಹಲ್ಲುಗಳು. ಬಾಚಿ ಹಲ್ಲುಗಳು, ಕೋರೆ ಹಲ್ಲುಗಳು, ಮುಂದವಡೆ ಹಲ್ಲುಗಳು, ದವಡೆ ಹಲ್ಲುಗಳು. ಈ ರೀತಿ ಹಲ್ಲುಗಳ ವಿಧಗಳು ಅಂತ ಹೇಳ್ತಾ ಇದ್ದೀವಿ. ಬಾಚಿ ಹಲ್ಲುಗಳು, ಕೋರೆ ಹಲ್ಲುಗಳು, ಮುಂದವಡೆ ಹಲ್ಲುಗಳು ಮತ್ತು ದವಡೆ ಹಲ್ಲುಗಳು. ನೋಡಿ, ಇಂಗ್ಲಿಷಲ್ಲಿ ಬಾಚಿ ಹಲ್ಲುಗಳನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ನೋಡಿದಾಗ ಇನ್ ಸೀಸರ್ಸ್ ಅಂತೇಳಿ ಕರಿತೀವಿ. ಇನ್ ಸೀಸರ್ಸ್, ಇಂಗ್ಲಿಷಲ್ಲಿ ಬಾಚಿ ಹಲ್ಲುಗಳನ್ನು ಇನ್ ಸೀಸರ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಕೋರೆ ಹಲ್ಲುಗಳನ್ನು ಇಂಗ್ಲಿಷಲ್ಲಿ ಏನಂತೇಳಿ ಕರಿತೀವಿ? ಕೆನೈನ್ಸ್ ಅಂತೇಳಿ ಕರಿತೀವಿ ಕೋರೆ ಹಲ್ಲುಗಳು. ಮುಂದವಡೆ ಹಲ್ಲುಗಳನ್ನು ಫ್ರೀ ಮೊರಲ್ಸ್ ಅಂತೇಳಿ ಕರಿತೀವಿ, ಪ್ರೀಮೊರಲ್ಸ್. ದವಡೆ ಹಲ್ಲುಗಳನ್ನು ಮೊರಲ್ಸ್ ಅಂತೇಳಿ ಕರಿತೀವಿ, ದವಡೆ ಹಲ್ಲುಗಳನ್ನು ಮೊರಲ್ಸ್. ಮುಂದವಡೆ ಹಲ್ಲುಗಳನ್ನು ಫ್ರೀ ಮೊರಲ್ಸ್. ಕೋರೆ ಹಲ್ಲುಗಳನ್ನು ಕೆನೈನ್ಸ್ ಅಂತೇಳಿ ಕರಿತೀವಿ. ಬಾಚಿ ಹಲ್ಲುಗಳನ್ನು ಇನ್ ಸೀಸರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದರೆ ಬಾಚಿ ಹಲ್ಲುಗಳು ಯಾವುದಕ್ಕೆ ಸಹಾಯಕವಾಗಿವೆ ಅಂತೇಳಿ ನೋಡಿದರೆ, ಬಾಚಿ ಹಲ್ಲುಗಳು ಯಾವುದಕ್ಕೆ ಸಹಾಯಕವಾಗಿವೆ ಅಂತೇಳಿ ನೋಡಿದಾಗ ಆಹಾರವನ್ನು ಕತ್ತರಿಸಲು ಸಹಾಯಕವಾಗಿದೆ. ಆಹಾರವನ್ನು ಕತ್ತರಿಸಲು ಸಹಾಯಕವಾಗಿವೆ ಬಾಚಿ ಹಲ್ಲುಗಳು. ಅದೇ ರೀತಿ ಕೋರೆ ಹಲ್ಲುಗಳು ಯಾವುದಕ್ಕೆ ಸಹಾಯಕವಾಗಿವೆ ಅಂತ ಹೇಳಿ ನೋಡಿದಾಗ ಪ್ರಮುಖವಾಗಿ ಕೋರೆ ಹಲ್ಲುಗಳು ಪಕ್ಕದಲ್ಲಿ ಕಂಡು ಬರ್ತಾ ಇದಾವೆ ಅಂತ ನೋಡ್ತೀವಿ. ಅಂದ್ರೆ ಬಾಚಿ ಹಲ್ಲುಗಳ ಪಕ್ಕದಲ್ಲಿ ಕಂಡು ಬರುತ್ತವೆ ಕೋರೆ ಹಲ್ಲುಗಳು ಎರಡೂ ಬದಿಗೆ. ಇವು ಯಾವುದಕ್ಕೆ ಸಹಾಯಕವಾಗಿವೆ ಅಂತ ಹೇಳಿ ನೋಡಿದಾಗ ಸಾಮಾನ್ಯವಾಗಿ ಸಿಪ್ಪೆ ತೆಗೆಯಲು ಅಂತೇಳಿ ಕರಿತೀವಿ ನಾವು. ಸಿಪ್ಪೆ ತೆಗೆಯಲು ಸಹಾಯಕವಾಗಿವೆ. ನೀವು ಸಾಮಾನ್ಯವಾಗಿ ಕಬ್ಬು ತಿನ್ನಬೇಕಾದ್ರೆ ಹಿಂಗೆ ಸೈಡಿಂದ ತಿಂತಿರಲ್ಲ, ಅಲ್ಲಿ ಪ್ರಮುಖವಾಗಿ ಯಾವ ಹಲ್ಲುಗಳು ಸಹಾಯಕ ಮಾಡುತ್ತವೆ? ಕೋರೆ ಹಲ್ಲುಗಳು ಅಂತ ಹೇಳ್ತೀವಿ. ಕೋರೆ ಹಲ್ಲುಗಳು ಸಹಾಯಕವಾಗಿವೆ. ಇಂಗ್ಲೀಷಲ್ಲಿ ಕೆನೈನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಸಿಪ್ಪೆ ತೆಗೆಯಲು ಏನಾಗಿವೆ? ಸಹಾಯಕವಾಗಿವೆ. ಅಥವಾ ನೀವು ಒಂದು ಲೆಗ್ ಪೀಸನ್ನು ತಿನ್ನಬೇಕಾದ್ರೆ ಹಿಂಗೆ ಸೈಡ್ ಹಿಡಿದು ತಿಂತೀರಿ, ಅಲ್ಲಿ ಪ್ರಮುಖವಾಗಿ ಆ ಮಾಂಸ ಕೋರೆ ಹಲ್ಲುಗಳಿಂದ ತೆಗೆಯಲ್ಪಡುತ್ತದೆ ಅಂತ ಹೇಳ್ತೀವಿ ನಾವು. ಕೋರೆ ಹಲ್ಲುಗಳು ಪ್ರಮುಖವಾಗಿ ಈ ರೀತಿ ಸಿಪ್ಪೆ ತೆಗೆಯಲು ಏನಾಗಿವೆ? ಸಹಾಯಕವಾಗಿವೆ ಅಂತ ಹೇಳಿ ಕೊಡ್ತೀವಿ. ಹಾಗಾದ್ರೆ ಮುಂದವಡೆ ಮತ್ತು ದವಡೆ ಹಲ್ಲುಗಳು ಯಾವುದಕ್ಕೆ ಸಹಾಯಕವಾಗಿವೆ ಅಂತ ಹೇಳಿ ನೋಡಿದಾಗ ಆಹಾರವನ್ನು ಅಗೆಯಲು ಸಹಾಯಕವಾಗಿವೆ.
ಮುಂದವಡೆ ಹಲ್ಲುಗಳು ಮತ್ತು ದವಡೆ ಹಲ್ಲುಗಳು ಸಹಾಯಕವಾಗಿವೆ. ಈ ರೀತಿ ಹಲ್ಲುಗಳ ವಿಧಗಳು: ಬಾಚಿ ಹಲ್ಲುಗಳು, ಕೋರೆ ಹಲ್ಲುಗಳು, ಮುಂದವಡೆ ಹಲ್ಲುಗಳು, ದವಡೆ ಹಲ್ಲುಗಳು. ಬಾಚಿ ಹಲ್ಲುಗಳು ಆಹಾರವನ್ನು ಕತ್ತರಿಸಲು, ಕೋಲೆ ಹಲ್ಲುಗಳು ಶಿಪ್ಪೆ ತೆಗೆಯಲು ಅಂತ ಹೇಳ್ತೀವಿ. ಮುಂದವಡೆ ಮತ್ತು ದವಡೆ ಹಲ್ಲುಗಳು ಆಹಾರವನ್ನು ಅಗೆಯಲು ಏನಾಗಿವೆ? ಸಹಾಯಕವಾಗಿವೆ. ಒಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರೋಣ ಸರ್. ನಾವು ಆನೆಯನ್ನು ನೋಡಿದ್ದೀವಿ. ಆನೆಗಳಲ್ಲಿ 2 ಹಲ್ಲುಗಳು ಸೈಡಿಗೆ ಬಂದಿರ್ತಾವೆ ಅಂತೇಳಿ ನೋಡಿದ್ದೀವಿ. 2 ಹಲ್ಲುಗಳು ಅಂತೇಳಿ ಕೊಡ್ತೀವಿ. ಹಾಗಾದರೆ ಆ ಆನೆಗಳಲ್ಲಿರ್ತಕ್ಕಂಥ ಹಲ್ಲುಗಳು ಯಾವ ವಿಧದ ಹಲ್ಲುಗಳ ಮಾರ್ಪಾಟಾಗಿವೆ ಅಂಥೇಳಿ ನೋಡಿದರೆ, ಯಾವ ಹಲ್ಲುಗಳ ಮಾರ್ಪಾಟಾಗಿವೆ ಅಂತೇಳಿ ನೋಡಿದಾಗ ಬಾಚಿ ಹಲ್ಲುಗಳು ಅಂತ ಹೇಳ್ತೀವಿ ನಾವು. ಆನೆಗಳಲ್ಲಿ ಬಾಚಿ ಹಲ್ಲುಗಳು ಏನಾಗಿವೆ? ಮಾರ್ಪಾಟಾಗಿವೆ ಅಂತ ಹೇಳ್ತೀವಿ. ಬಾಚಿ ಹಲ್ಲುಗಳು ಹೊರಗೆ ಬಂದಿರುತ್ತವೆ ಅಂತ ನೋಡ್ತೀವಿ. ಹೊರಗೆ ಬಂದಿರುತ್ತವೆ, ಮಾರ್ಪಾಟು ಅಂತೇಳಿ ಕೊಡ್ತಾ ಇದ್ದೀವಿ. ಬಾಚಿ ಹಲ್ಲುಗಳ ಒಂದು ಮಾರ್ಪಾಟ ಎಲ್ಲಿ ಕಂಡು ಬರುತ್ತದೆ? ಆನೆಗಳಲ್ಲಿ. ಎಕ್ಸಾಮಲ್ಲಿ ಆಲ್ರೆಡಿ ಇದು ಪ್ರಶ್ನೆ ಬಂದದ, ನೆನ್ಪಿಟ್ಕೋರಿ. ಆನೆಗಳಲ್ಲಿ ಈ ಒಂದು ಯಾವ ವಿಧದ ಹಲ್ಲುಗಳು ಹೊರಗೆ ಬಂದಿರುತ್ತವೆ ಅಂತ ಹೇಳಿದಾಗ ಬಾಚಿ ಹಲ್ಲುಗಳ ಒಂದು ಮಾರ್ಪಾಟು ಅಂತೇಳಿ ಕೊಡ್ತಾ ಇದ್ದೀವಿ ಆನೆಗಳಲ್ಲಿ. ಈ ರೀತಿ ಬಾಚಿ ಹಲ್ಲು, ಕೋರೆ ಹಲ್ಲು, ಮುಂದವಡೆ ಮತ್ತು ದವಡೆ ಅಂತೇಳಿ ನೋಡಿದಾಗ ಇನ್ನೊಂದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನು ಅಂತೇಳಿ ನೋಡಿದ್ರೆ, ದಂತಸೂತ್ರ. ಮಾನವರಲ್ಲಿ ದಂತಸೂತ್ರ, ಹ್ಯೂಮನ್ ಡೆಂಟಲ್ ಫಾರ್ಮುಲಾ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಹ್ಯೂಮನ್ ಡೆಂಟಲ್ ಫಾರ್ಮುಲಾ, ದಂತಸೂತ್ರ. ಮಾನವರಲ್ಲಿ ದಂತಸೂತ್ರ. ಮೊದಲನೇದಾಗಿ ವಯಸ್ಕರಲ್ಲಿ ದಂತಸೂತ್ರ ಪಾಯಿಂಟನ್ನು ನೋಡ್ತಾ ಬರೋಣ. ವಯಸ್ಕರಲ್ಲಿ ದಂತಸೂತ್ರ, ಅಡಲ್ಟ್ಸ್ ಅಂತ ಹೇಳ್ತೀವಿ. ಇನ್ ಅಡಲ್ಟ್ಸ್ ಡೆಂಟಲ್ ಫಾರ್ಮುಲಾ. ವಯಸ್ಕರಲ್ಲಿ ನೋಡಿ, ಇಲ್ಲಿ ರೇಷೋ ಅನುಪಾತದಲ್ಲಿ ಈ ಒಂದು ಫಾರ್ಮುಲಾವನ್ನು ಕೇಳ್ತಾ ಬರ್ತಾರೆ, ನೆನ್ಪಿಟ್ಕೋಬೇಕು. ಮೊದಲನೇದಾಗಿ ಬಾಚಿ ಹಲ್ಲುಗಳು ಅಂತ ಹೇಳ್ತೀವಿ. ಬಾಚಿ ಹಲ್ಲುಗಳು. ನೆಕ್ಸ್ಟ್ ಕೋರೆ ಹಲ್ಲುಗಳು. ಮುಂದವಡೆ ಹಲ್ಲುಗಳು. ಶಾರ್ಟ್ ಆಗಿ ಬರೀತಾ ಇದ್ದೀನಿ, ನೆನ್ಪಿಟ್ಕೋರಿ. ಮುಂದವಡೆ ಹಲ್ಲುಗಳು. ಆಮೇಲೆ ದವಡೆ ಹಲ್ಲುಗಳು ಅಂತ ಹೇಳ್ತೀವಿ. ದವಡೆ ಹಲ್ಲುಗಳು. ಹಾಗಾದರೆ ವಯಸ್ಕರಲ್ಲಿ ಈ ಒಂದು ಡೆಂಟಲ್ ಫಾರ್ಮುಲಾ ಏನಿದೆ ಅಂತ ಹೇಳಿ ನೋಡಿದಾಗ, ಡೆಂಟಲ್ ಫಾರ್ಮುಲಾ 1:2 ಸ್ವಲ್ಪ ಚೇಂಜ್ ಮಾಡಿಕೊಡ್ರಿ. ಬಾಚಿ ಹಲ್ಲುಗಳು, ಕೋರೆ ಹಲ್ಲುಗಳು ಮತ್ತು ಮುಂದವಡೆ ಹಲ್ಲುಗಳು, ದವಡೆ ಹಲ್ಲುಗಳು ಯಾವ ಅನುಪಾತದಲ್ಲಿ ಇರುತ್ತವೆ ಅಂತ ಹೇಳಿ ನೋಡಿದಾಗ ಫಾರ್ಮುಲಾ ಕೇಳುತ್ತಾನ 2:1:3. 2:1:3 ಅಂತೇಳಿ ನೆನ್ಪಿಟ್ಕೊರಿ. 2:1:3 ಅಂತೇಳಿ ನೋಡ್ತಾ ಇದ್ದೀವಿ. ಅಂದರೆ ವಯಸ್ಕರಲ್ಲಿ ಬಾಚಿ ಹಲ್ಲುಗಳ ಸಂಖ್ಯೆ ಎಷ್ಟು? 2. ಕೋರೆ ಹಲ್ಲುಗಳ ಸಂಖ್ಯೆ ಎಷ್ಟು? 1. ಮುಂದವಡೆ ಹಲ್ಲುಗಳ ಸಂಖ್ಯೆ ಎಷ್ಟು? 2. ದವಡೆ ಹಲ್ಲುಗಳ ಸಂಖ್ಯೆ ಎಷ್ಟು? 3. ಸರ್ ಇಷ್ಟೇ ಇರ್ತಾವೇನ್ರಿ ಹಲ್ಲುಗಳು ವಯಸ್ಕರಲ್ಲಿ ಅಂತೇಳಿ ಪ್ರಶ್ನೆಗೆ ಬರ್ಬೋದು. ಇಲ್ಲಿ ನೋಡ್ರಿ, 2 + 1 ಎಷ್ಟು? 3. 3 + 2 5. 5 + 3 8. 8 × 4 ಸೈಡ್ ಅಂತ ಹೇಳ್ತೀವಿ ನಾವು. 4 ಸೈಡ್ ಅಂತೇಳಿ ಕೊಡ್ತಾ ಇದ್ದೀವಿ. 8 × 4 ಸೈಡ್ ಅಂತ ಹೇಳಿ ನೋಡಿದಾಗ ವಯಸ್ಕರಲ್ಲಿ ಕಂಡು ಬರ್ತಕ್ಕಂಥ ಹಲ್ಲುಗಳ ಸಂಖ್ಯೆ ಎಷ್ಟು? 32. 8 × 4 ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದೆ? 32 ಅಂತ ಹೇಳ್ತೀವಿ. ಈ ಒಂದು ಮೆಂಟಲ್ ಎಬಿಲಿಟಿ ಬಗ್ಗೆ ಸರಿಯಾಗಿ ಮಾಹಿತಿ ಗೊತ್ತಿರಬೇಕು. ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಕೇಳ್ತಾ ಬರ್ರಿ. ಜಾಬ್ ಡಿಸೈಡಿಂಗ್ ಸಬ್ಜೆಕ್ಟ್ ಮೆಂಟಲ್ ಎಬಿಲಿಟಿ ಆ್ಯಂಡ್ ಸೈನ್ಸ್ ಅಂತ ಹೇಳ್ತೀವಿ. ನಮ್ಮ ಸಂತೋಷ್ ಸರ್ ಅವರು ಚೆನ್ನಾಗಿ ಹೇಳ್ಕೊಡ್ತಾ ಇರ್ತಾರೆ, ನೀವು ಸರಿಯಾಗಿ ಅದನ್ನು ಅಬ್ಸರ್ವ್ ಮಾಡ್ತಾ ಬರಬೇಕು. ಇಲ್ಲಿ ಈ ರೀತಿ 2:1:2:3 ಅಂತ ಹೇಳಿದ್ದೀವಿ. ಇದು ವಯಸ್ಕರಲ್ಲಿ ದಂತಸೂತ್ರ ಅಂತ ಹೇಳ್ತೀವಿ ನಾವು. 32 ಹಲ್ಲುಗಳು. ಹಾಗಾದರೆ ಚಿಕ್ಕ ಮಕ್ಕಳಲ್ಲಿ ದಂತಸೂತ್ರ. ಚಿಕ್ಕ ಮಕ್ಕಳಲ್ಲಿ ದಂತಸೂತ್ರ. ಚಿಕ್ಕ ಮಕ್ಕಳಲ್ಲಿ ದಂತಸೂತ್ರ 2:1:20. 2:1:20. 2 + 1 3. 3 + 2 5. 5 × 4 ಸೈಡ್ ಅಂತೇಳಿ ಕೊಡ್ತೀವಿ ನಾವು. 5 × 4 ಸೈಡ್. 5 × 4 ಸೈಡ್ ಅಂತ ಹೇಳಿ ನೋಡಿದಾಗ ಹಲ್ಲುಗಳ ಸಂಖ್ಯೆ ಎಷ್ಟು? 20 ಅಂತೇಳಿ ಕೊಡ್ತೀವಿ ನಾವು. ಅಂದರೆ 12 ವರ್ಷದ ಮಗುವಿನಲ್ಲಿ ಕಂಡು ಬರ್ತಕ್ಕಂಥ ಹಲ್ಲುಗಳ ಸಂಖ್ಯೆ ಎಷ್ಟು? 20 ಅಂತ ಅರ್ಥ. ಅಂದರೆ 8 ರಿಂದ 9 ವರ್ಷದಲ್ಲಿ ಮಗುವಿನ ಹಲ್ಲುಗಳು ಒಂದು ಹಲ್ಲುಗಳು ಬಿದ್ದು ನಂತರ ಹಲ್ಲುಗಳ ಬೆಳವಣಿಗೆಯಾಗಿ 12 ವರ್ಷ ಅಂತೇಳಿ ಕೊಡ್ತೀವಿ. ಚಿಕ್ಕ ಮಕ್ಕಳು ಅಂತೇಳಿ ನೋಡಿದಾಗ 12 ವರ್ಷದ ಮಗುವಿನಲ್ಲಿ ಕಂಡು ಬರ್ತಕ್ಕಂಥ ಹಲ್ಲುಗಳ ಸಂಖ್ಯೆ ಒಟ್ಟು ಎಷ್ಟು? 20.
ನಂತರ ಈ ಒಂದು 12 ವರ್ಷ ಮೇಲ್ಪಟ್ಟು ಅಂದರೆ ನೋಡಿದಾಗ ವಯಸ್ಕರು ಅಂತೇಳಿ ಕೊಡ್ತಾ ಬರ್ತೀವಿ, ಅವರಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಲ್ಲುಗಳ ಸಂಖ್ಯೆ ಅಂತ ಹೇಳಿ ನೋಡಿದಾಗ 32 ಅಂತೇಳಿ ಕೊಡ್ತಾ ಇದ್ದಾನೆ. ಅಂದರೆ 18 ವರ್ಷ ಅಂತ ಹೇಳಿ ನೋಡ್ತಾ ಇದ್ದೀವಿ, ಅಲ್ಲಿವರೆಗೂ ಕಂಪ್ಲೀಟ್ ಆಗಿ 32 ಹಲ್ಲುಗಳು ಏನಾಗುತ್ತವೆ, ಬೆಳವಣಿಗೆಯಾಗುತ್ತಾ ಹೋಗುತ್ತವೆ. ಸರಿಯಾಗಿ ನೆನಪಿಟ್ಟುಕೋರಿ, ವಯಸ್ಕರಲ್ಲಿ ದಂತಸೂತ್ರ 2 1 2 3, ಅದೇ ರೀತಿ ಚಿಕ್ಕ ಮಕ್ಕಳಲ್ಲಿ ದಂತಸೂತ್ರ 2 1 2 0 2 1 2 0 ಅಂತ ನೋಡ್ತೀವಿ. ಈ ರೀತಿ ಒಂದು ಹಲ್ಲುಗಳ ಬಗ್ಗೆ ಮಾಹಿತಿ ಅಂತ ನೋಡ್ತೀವಿ. ಅದೇ ರೀತಿ ಇನ್ನೊಂದು ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ನೀವು ಸಾಮಾನ್ಯವಾಗಿ ಕೇಳಿರ್ಬೋದು ಬುದ್ಧಿವಂತಿಕೆಯ ಹಲ್ಲು ಅಂತ ಕೇಳಿರ್ತೀರಿ ನೀವು. ಬುದ್ಧಿವಂತಿಕೆಯ ಹಲ್ಲು, ಬುದ್ಧಿವಂತಿಕೆಯ ಹಲ್ಲು ವಿಸ್ಡಮ್ ಟೀತ್ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ಬುದ್ಧಿವಂತಿಕೆಯ ಹಲ್ಲು, ವಿಸ್ಡಮ್ ಟೀತ್, ವಿಸ್ಡಮ್ ಟೀತ್. ಈ ಒಂದು ಬುದ್ಧಿವಂತಿಕೆಯ ಹಲ್ಲುಗಳು ಯಾವ ವರ್ಷದಲ್ಲಿ ಬೆಳವಣಿಗೆಯಾಗುತ್ತವೆ ಮಾನವರಲ್ಲಿ ಅಂತ ಹೇಳಿ ನೋಡಿದಾಗ ಪ್ರಶ್ನೆ ಕೇಳೋಣ, ಯಾವ ಒಂದು ವಯಸ್ಸಿನಲ್ಲಿ ಬುದ್ಧಿವಂತಿಕೆಯ ಹಲ್ಲುಗಳು ಮಾನವರಲ್ಲಿ ಬೆಳವಣಿಗೆಯಾಗುತ್ತವೆ ಅಂತ ಹೇಳಿ ನೋಡಿದಾಗ 17 ರಿಂದ 25 ವಯಸ್ಸಿನಲ್ಲಿ 17 ಇಯರ್ಸ್ ಟು 25 ಇಯರ್ಸ್, ಅಂದರೆ 17 ರಿಂದ 25 ವರ್ಷದ ಒಳಗಾಗಿ ಮನುಷ್ಯರಲ್ಲಿ ಮಾನವರಲ್ಲಿ ಯಾವ ಹಲ್ಲುಗಳು ಬೆಳವಣಿಗೆಯಾಗುತ್ತವೆ, ಬುದ್ಧಿವಂತಿಕೆಯ ಹಲ್ಲುಗಳು ಬೆಳವಣಿಗೆಯಾಗುತ್ತವೆ. ಈ ಒಂದು ಬುದ್ಧಿವಂತಿಕೆಯ ಹಲ್ಲುಗಳು ಯಾವ ಭಾಗದಲ್ಲಿ ಬೆಳವಣಿಗೆಯಾಗುತ್ತವೆ ಅಂತ ಹೇಳಿ ನೋಡಿದಾಗ ದವಡೆ ಭಾಗದಲ್ಲಿ ಬೆಳವಣಿಗೆಯಾಗುತ್ತವೆ. ನೋಡ್ರಿ, ನೀವು 15 ವರ್ಷ ವಯಸ್ಸಿದ್ದವರು ಇದ್ರೆ ಅಂತ ತಿಳ್ಕೊರಿ, ದವಡೆ ಹಿಂಭಾಗದಲ್ಲಿ, ದವಡೆ ಭಾಗದಲ್ಲಿ ನೋಡಿರ್ಬೋದು ಹಲ್ಲುಗಳು ಬೆಳವಣಿಗೆ ಆಗಿರುವುದಿಲ್ಲ. ಇನ್ನು 17 ರಿಂದ 25 ವರ್ಷದ ವಯಸ್ಸಿನ ಒಳಗಾಗಿ ಯಾವ ಹಲ್ಲುಗಳು ಬೆಳವಣಿಗೆಯಾಗುತ್ತವೆ, ಬುದ್ಧಿವಂತಿಕೆಯ ಹಲ್ಲುಗಳು. ಈ ಹಲ್ಲುಗಳು ಬೆಳವಣಿಗೆ ಆಗೋದ್ರಿಂದ ಮನುಷ್ಯ ಏನು ಬುದ್ಧಿವಂತ ಆಗಲ್ಲ, ಮಬ್ಬಿರ್ತಾನೋ, ಹೌದಿಲ್ಲ? ಈ ಹಲ್ಲುಗಳು ಬೆಳವಣಿಗೆ ಆಗೋದ್ರಿಂದ ಬುದ್ಧಿವಂತಿಕೆಗೆ ಏನು ಸಂಬಂಧ ಇರಲ್ಲ, ಗೊತ್ತಿರಲಿ. ವಿಸ್ಡಮ್ ಟೀತ್ ಅಂತ ಹೇಳಿ ಕರಿತಾ ಇದೀವಿ ಇಂಗ್ಲಿಷಲ್ಲಿ, ವಿಸ್ಡಮ್ ಟೀತ್. ಈ ಒಂದು ಬುದ್ಧಿವಂತಿಕೆಯ ಹಲ್ಲುಗಳು ಎಲ್ಲಿರ್ತಾವ ಅಂತೇಳಿ ಸ್ವಲ್ಪ ಮಾಹಿತಿ ನೋಡೋಣ. ವಿಸ್ಡಮ್ ಟೀತ್ ಅಂತ ಹೇಳಿ ನೋಡ್ತಾ ಇದ್ದೀನಿ. ವಿಸ್ಡಮ್ ಟೀತ್, ಬುದ್ಧಿವಂತಿಕೆಯ ಹಲ್ಲುಗಳು ದವಡೆಯ ಭಾಗದಲ್ಲಿ ಬೆಳವಣಿಗೆಯಾಗುತ್ತವೆ. ಲಾಸ್ಟ್ ಪಾಯಿಂಟಲ್ಲಿ ನೋಡ್ರಿ, ಲಾಸ್ಟ್ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ರಿ. ಬುದ್ಧಿವಂತಿಕೆಯ ಹಲ್ಲುಗಳು ಮೇಲ್ಗಡೆ ಭಾಗದಲ್ಲಿ ಒಂದು, ಕೆಳಗಡೆ ಭಾಗದಲ್ಲಿ ಒಂದು. ಇದು ಒಂದು ಸೈಡ್ ಆಯಿತು. ಇನ್ನೊಂದು ಸೈಡ್ ಮೇಲ್ಗಡೆ ಒಂದು, ಕೆಳಗಡೆ ಒಂದು. ಒಟ್ಟು ಈ ಒಂದು ಬುದ್ಧಿವಂತಿಕೆಯ ಹಲ್ಲುಗಳ ಸಂಖ್ಯೆ ಎಷ್ಟಾಗಿರ್ತದ, 4 ಆಗಿರ್ತದ. ಕೆಲವೊಬ್ಬರಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಬಹಳಷ್ಟು ಪೇನ್ಫುಲ್ ಆಗಿ ಬೆಳವಣಿಗೆ ಆಗುತ್ತಾ ಬರುತ್ತವೆ, ಹಲ್ಲುಗಳಲ್ಲಿ ಬಹಳಷ್ಟು ಫೇನ್ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರಲ್ಲಿ ಫೇನ್ ಕಂಡು ಬರುವುದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಕೆಲವೊಬ್ಬರಿಗೆ ಪೇನ್ ಮಾತ್ರ ಗೊತ್ತಾಗ್ತದ. ಕೆಲವೊಮ್ಮೆ ಏನಾಗ್ತಿರ್ತದೆ ಅಂತ ಹೇಳಿದಾಗ ಅದು ಲೈನನ್ನು ಬಿಟ್ಟು ಸೈಡ್ಗೆ ಏನಾಗ್ತಾ ಬರ್ತದ, ಬೆಳವಣಿಗೆ ಆಗುತ್ತಾ ಬರುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಬುದ್ಧಿವಂತಿಕೆಯ ಹಲ್ಲುಗಳು. ಅದೇ ರೀತಿ ಇಲ್ಲಿ ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಬರ್ರಿ. ಹಲ್ಲುಗಳಲ್ಲಿ ವಿಧಗಳು ಅಂತ ಹೇಳಿ ನೋಡ್ತಾ ಇದ್ದೀವಿ. ಇನ್ಸೀಸರ್ಸ್, ಆಮೇಲೆ ಕೆನೈನ್, ಆಮೇಲೆ ಮೋಲಾರ್, ಆಮೇಲೆ ಮೋಲಾರ್, ಫ್ರೀ ಮೋಲಾರ್ ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಹಲ್ಲುಗಳು ಅಂತೇಳಿ ನೋಡಿದಾಗ 1 2 3 4 5 6 7 8 9 10. ಮೇಲ್ಗಡೆ ಸೈಡ್ 10 ಹಲ್ಲುಗಳು, ಕೆಳಗಡೆ ಸೈಡಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ರಿ. 1 2 3 4 5 6 7 8 9 10. ಈ ಒಂದು ಹಲ್ಲುಗಳು ಎಲ್ಲಿರ್ತಾವಪ್ಪ ಅಂತ ಹೇಳಿದಾಗ ಚಿಕ್ಕ ಮಕ್ಕಳಲ್ಲಿ ಅಂತ ಹೇಳಿ ನೋಡ್ತೀವಿ. ಒಟ್ಟು ಹಲ್ಲುಗಳ ಸಂಖ್ಯೆ ಎಷ್ಟು, 20 ಅಂತ ಹೇಳಿ ನೋಡಿದ್ವಿ. ಮೇಲ್ಗಡೆ 10, ಕೆಳಗಡೆ 10 ಹಲ್ಲುಗಳು ಕಂಡು ಬರ್ತವೆ. ಹಾಗಾದರೆ ವಯಸ್ಕರಲ್ಲಿ ಅಂತ ಹೇಳಿ ನೋಡಿದಾಗ, ವಯಸ್ಕರಲ್ಲಿ ಅಂತ ಹೇಳಿ ನೋಡಿದ್ರೆ ಒಟ್ಟು ಹಲ್ಲುಗಳ ಸಂಖ್ಯೆ ಎಷ್ಟು, 32 ಅಂತೇಳಿ ನೋಡ್ತೀವಿ. ವಯಸ್ಕರಲ್ಲಿ ಹಲ್ಲುಗಳ ಸಂಖ್ಯೆ ಎಷ್ಟು, 32 ಅಂತೇಳಿ ನೋಡ್ತಾ ಇದ್ದೀವಿ. ಅಪ್ಪರ್ ಸೈಡಲ್ಲಿ ಎಷ್ಟು, 16 ಹಲ್ಲುಗಳು ಕಂಡು ಬರುತ್ತವೆ. ಆಮೇಲೆ ಲೋವರ್ ಸೈಡಲ್ಲಿ ಅಂತ ಹೇಳಿ ನೋಡಿದಾಗ 16 ಹಲ್ಲುಗಳು. ಒಟ್ಟು 16 + 16 ಎಷ್ಟು, 32 ಹಲ್ಲುಗಳು ಕಂಡು ಬರುತ್ತವೆ. ಈ ರೀತಿ ಹಲ್ಲುಗಳ ಬಗ್ಗೆ ಒಂದು ಮಾಹಿತಿ ಅಂತ ಹೇಳಿ ನೋಡ್ತೀವಿ. ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಮೊದಲನೇದಾಗಿ ಮೌತ್, ಬಾಯಿಯಲ್ಲಿ ಲಾಲಾರಸ ಗ್ರಂಥಿಗಳು, ನಾಲಿಗೆ, ಆಮೇಲೆ ಹಲ್ಲುಗಳ ಬಗ್ಗೆ ಮಾಹಿತಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನೋಡ್ರಿ, ಗಂಟಲು ಅಂತ ಹೇಳ್ತೀವಿ. ಗಂಟಲು ಅಂತ ಹೇಳಿದಾಗ ಪ್ರಮುಖವಾಗಿ ಎಪಿಗ್ಲಾಟಿಸ್ ಅನ್ನು ಅಬ್ಸರ್ವ್ ಮಾಡ್ತಾ ಬರಲಿ. ಎಪಿಗ್ಲಾಟಿಸ್ ಗಂಟಲಿನ ಭಾಗದಲ್ಲಿ ಏನಾಗುತ್ತದೆ, ಕಂಡು ಬರ್ತಾ ಇದೆ, ಎಪಿಗ್ಲಾಟಿಸ್ ಅಂತ ಹೇಳ್ತೀವಿ. ಹಾಗಾದರೆ ಈ ಒಂದು ಎಪಿಗ್ಲಾಟಿಸ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ, ಎಪಿಗ್ಲಾಟಿಸ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದ್ರೆ ಇದು ಅನ್ನನಾಳ ಮತ್ತು ಶ್ವಾಸನಾಳ. ಅನ್ನನಾಳ ಅಂದ್ರೆ ಆ ನಾಳದ ಮೂಲಕ ಫುಡ್ ಏನಾಗುತ್ತದೆ, ಚಲಿಸ್ತಾ ಹೋಗ್ತದೆ, ಜಠರಕ್ಕೆ ಹೋಗುತ್ತದೆ.
ಶ್ವಾಸನಾಳ ಅಂತ ಹೇಳಿ ನೋಡಿದಾಗ ಲಂಗ್ಸ್ಗಳಿಗೆ ಒಂದು ಏನಾಗ್ತದ ಅನಿಲ ಹೋಗುತ್ತದೆ ಅಂತ ಹೇಳ್ತೀವಿ. ಈ ಒಂದು ಅನ್ನನಾಳ ಮತ್ತು ಶ್ವಾಸನಾಳಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ಭಾಗ ಯಾವುದು? ಎಪಿಗ್ಲಾಟಿಸ್. ಅನ್ನನಾಳ ಮತ್ತು ಶ್ವಾಸನಾಳಗಳನ್ನು ಬೇರ್ಪಡಿಸುವ ಭಾಗವನ್ನು ಎಪಿಗ್ಲಾಟಿಸ್ ಅಂತೇಳಿ ಕರಿತೀವಿ. ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅನ್ನನಾಳದಲ್ಲಿ ಅಥವಾ ಶ್ವಾಸನಾಳಗಳಲ್ಲಿ ಸ್ವಲ್ಪ ಫುಡ್ ಹೋಯ್ತು ಅಂತ ತಿಳ್ಕೊರಿ, ಏನು ಕಂಡು ಬರುತ್ತದೆ ಅಂತ ಹೇಳಿದಾಗ ಬಿಕ್ಕಳಿಕೆ ಕಂಡು ಬರುತ್ತದೆ. ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಬಿಕ್ಕಳಿಕೆ ಕಂಡು ಬರ್ತದೆ. ಆದ್ರೆ ನಮ್ಮ ಜನ ಏನಂತಾರ್ರಿ, ಯಾರೋ ನೆನೆಸಾತಾರ ಅಂತ ಹೇಳ್ತಾರೆ. ಯಾರೋ ನೆನೆಸಾತಿಲ್ಲ, ಅಲ್ಲಿ ದೇವ್ರಿಲ್ಲ, ದೇವಿಲ್ಲ, ಏನದ ಸೈನ್ಸ್ ಅದ ಅಂತ ಹೇಳ್ತೀವಿ ನೋಡಿ. ಎಪಿಗ್ಲಾಟಿಸ್ ಅನ್ನನಾಳ ಮತ್ತು ಶ್ವಾಸನಾಳಗಳನ್ನು ಏನು ಮಾಡುತ್ತದೆ? ಬೇರ್ಪಡಿಸುತ್ತದೆ. ಎಪಿಗ್ಲಾಟಿಸ್ ಗಂಟಲಿನ ಭಾಗದಲ್ಲಿ ಏನಾಗುತ್ತದೆ? ಕಂಡು ಬರುತ್ತದೆ. ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ರಿ, ಈಸೋಪ್ಯಾಗಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಪಾರ್ಟ್ ಯಾವುದು? ಈಸೋಪ್ಯಾಗಸ್. ಅಥವಾ ಇದಕ್ಕಿರ್ತಕ್ಕಂಥ ಮತ್ತೊಂದು ಹೆಸರು ಏನು ಅಂತ ಹೇಳಿ ನೋಡಿದ್ರೆ ಫುಡ್ ಪೈಪ್ ಅಂತೇಳಿ ಕರಿತೀವಿ ನಾವು. ಫುಡ್ ಪೈಪ್, ಅನ್ನನಾಳ, ಕನ್ನಡದಲ್ಲಿ ಅನ್ನನಾಳ. ಈ ಒಂದು ಅನ್ನನಾಳ ಯಾವ ರೀತಿ ಸ್ಟ್ರಕ್ಚರನ್ನು ಹೊಂದಿರುತ್ತದೆ ಅಂತ ಹೇಳಿ ಮಾಹಿತಿ ನೋಡೋಣ. ಅನ್ನನಾಳ, ಫುಡ್ ಪೈಪ್ ಅಂತ ಹೇಳಿ ನೋಡ್ತೀವಿ. ಫುಡ್ ಪೈಪ್, ಅನ್ನನಾಳ. ಸ್ವಲ್ಪ ಜೂಮ್ ಹಾಕಿ ನೋಡ್ರಿ, ಇದನ್ನ ಅನ್ನನಾಳ ಅಂತೇಳಿ ನೋಡ್ತಾ ಇದ್ದೀವಿ. ಈ ರೀತಿ ಒಂದು ರಚನೆ ಕಂಡು ಬರುತ್ತದೆ ಅನ್ನನಾಳದಲ್ಲಿ. ಅಂದರೆ ನೋಡ್ರಿ, ನಾವು ತಿಂದಿರ್ತಕ್ಕಂಥ ಆಹಾರ ಬಾಯಿಯಲ್ಲಿ ಬೋಲಸ್ ಆಕಾರವನ್ನು ಪಡೆದುಕೊಳ್ಳುತ್ತದೆ. ಬೋಲಸ್ ಆಕಾರವನ್ನು ಪಡೆದುಕೊಂಡು ಮ್ಯೂಸಿನ್ ಅಂತಕ್ಕಂಥ ಒಂದು ಅಂಟು ಪದಾರ್ಥದ ಸಹಾಯದಿಂದ ಆಹಾರ ಗಂಟಲಲ್ಲಿ ಸುಲಭವಾಗಿ ಜಾರಿ ಅನ್ನನಾಳ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅನ್ನನಾಳದ ಮೂಲಕ ಎಲ್ಲಿ ಹೋಗುತ್ತದೆ ಅಂತ ಹೇಳಿ ನೋಡಿದಾಗ ಜಠರವನ್ನು ತಲುಪುತ್ತದೆ ಅಂತ ಹೇಳ್ತೀವಿ ನಾವು. ಜಠರವನ್ನು ತಲುಪುತ್ತದೆ. ಇಲ್ಲಿ ಆಹಾರ ಏನಾಗುತ್ತದೆ ಅಂತ ಹೇಳಿ ನೋಡಿದಾಗ ಅನ್ನನಾಳದಲ್ಲಿ ಸಂಕೋಚನೆ ಮತ್ತು ವಿಕಸನಕ್ಕೆ ಒಳಪಟ್ಟು ಮುಂದೆ ಬರುತ್ತದೆ. ಸಂಕೋಚನೆ ಮತ್ತು ಇಲ್ಲಿ ಏನಾಗ್ತಾ ಇದೆ? ಸಂಕೋಚನೆಗೊಳ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ? ವಿಕಸನಗೊಳ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ನಾವು ತಿಂದಿರ್ತಕ್ಕಂಥ ಆಹಾರ ಅನ್ನನಾಳದಲ್ಲಿ ಸಂಕೋಚನೆ ಮತ್ತು ವಿಕಸನಕ್ಕೆ ಒಳಪಟ್ಟು ಜಠರವನ್ನು ತಲುಪುತ್ತದೆ. ಈ ರೀತಿ ಆಹಾರ ಸಂಕೋಚನೆ ಮತ್ತು ವಿಕಸನಕ್ಕೆ ಒಳಪಟ್ಟು ಚಲಿಸುವುದನ್ನು ಯಾವ ಚಲನೆ ಎನ್ನುತ್ತಾರೆ ಅಂತ ಕೇಳಿದರೆ ಪೆರಿಸ್ಟಾಲಿಸ್ ಚಲನೆ ಅಂತ ಕರಿತೀವಿ ನಾವು. ಯಾವ ಚಲನೆ? ಪೆರಿಸ್ಟಾಲಿಸ್ ಮೂಮೆಂಟ್ ಅಂತೇಳಿ ಕರಿತೀವಿ, ಆರ್ ಪೆರಿಸ್ಟಾಲಿಸ್ ಪ್ರೊಸೆಸ್ ಅಂತೇಳಿ ಕರಿತೀವಿ. ಪೆರಿಸ್ಟಾಲಿಸ್ ಕ್ರಿಯೆ ಅಂದರೆ ಏನು? ಇಲ್ಲಿ ಅನ್ನನಾಳದಲ್ಲಿ ಆಹಾರ ಸಂಕೋಚನೆ ಮತ್ತು ವಿಕಸನಕ್ಕೆ ಒಳಪಟ್ಟು ಜಠರವನ್ನು ತಲುಪುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಪೆರಿಸ್ಟಾಲಿಸ್ ಕ್ರಿಯೆ ಅಂತ ಕರಿತೀವಿ, ಅಥವಾ ಪೆರಿಸ್ಟಾಲಿಸ್ ಚಲನೆ ಅಂತ ಕರಿತೀವಿ ನಾವು. ಸರಿಯಾಗಿ ನೆನ್ಪಿಟ್ಕೊಳ್ತಾ ಬರ್ರಿ. ಈ ರೀತಿ ಒಂದು ಅನ್ನನಾಳದ ಉದ್ದ ಮಾನವರಲ್ಲಿ ಸಾಮಾನ್ಯವಾಗಿ ಎಷ್ಟು ಸೆಂಟಿಮೀಟರ್ ಇರುತ್ತದೆ ಅಂತ ಕೇಳಿದ್ರೆ 25 ಸೆಂಟಿಮೀಟರ್ ಇರ್ತದೆ. ಇಲ್ರಿ ಸರ್, ನಮ್ಮ ದೇಹದಲ್ಲಿ 25 ಸೆಂಟಿಮೀಟರ್ ಅದ, ಅದು ಪಾಯಿಂಟ್ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಸರಾಸರಿಯಾಗಿ ಕೊಡ್ತಾ ಇದ್ದೀವಿ. ಮಾನವರಲ್ಲಿ ಈ ಒಂದು ಅನ್ನನಾಳದ ಉದ್ದ ಎಷ್ಟಿರುತ್ತದೆ? 25 ಸೆಂಟಿಮೀಟರ್ ಇರುತ್ತದೆ ಅಂತ ಹೇಳ್ತೀವಿ. ಇಲ್ಲಿಂದ ಆಹಾರ ಎಲ್ಲಿ ಹೋಗ್ತಾ ಇದೆ? ನೆಕ್ಸ್ಟ್ ಜಠರ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡ್ರಿ. ಆಹಾರ ಎಲ್ಲಿಗೆ ಹೋಯ್ತು? ಸ್ಟಮಕ್ ಅಂತೇಳಿ ಕೊಡ್ತಾ ಇದ್ದೀವಿ. ಸ್ಟಮಕ್ ಕನ್ನಡದಲ್ಲಿ ಜಠರ ಅಂತ ಹೇಳ್ತೀವಿ. ಜಠರ. ಈ ಒಂದು ಜಠರದ ಬಗ್ಗೆ ಮಾಹಿತಿ ನೋಡ್ತಾ ಬರ್ರಿ. ಸ್ಟಮಕ್, ಜಠರವನ್ನು ನಾವೇನೆಂದು ಕರೆಯುತ್ತೇವೆ ಅಂತ ಹೇಳಿ ನೋಡಿದಾಗ ತಾತ್ಕಾಲಿಕ ಸಂಗ್ರಾಹಕ ಅಂತೇಳಿ ಕರಿತೀವಿ. ತಾತ್ಕಾಲಿಕ ಸಂಗ್ರಾಹಕವಾಗಿದೆ. ಯಾವುದರ ಸಂಗ್ರಾಹಕ ಅಂತೇಳಿ ಗೊತ್ತಿರಬೇಕು. ತಾತ್ಕಾಲಿಕ ಆಹಾರದ ಸಂಗ್ರಾಹಕ ಸ್ಟಮಕ್ ಅಂತೇಳಿ ಹೇಳ್ತೀವಿ. ಅಂದರೆ ಈ ಒಂದು ಜಠರದಲ್ಲಿ ಆಹಾರ ಎಲ್ಲಿವರೆಗೂ ಸಂಗ್ರಹಣೆಯಾಗಿರುತ್ತದೆ ಅಂತ ಹೇಳಿದಾಗ 3 to 4 hours ಮಾತ್ರ ಇರ್ತದೆ. ನೀವು ಒಂದು ಸರಿ ಊಟ ಮಾಡಿದ್ರೆ ಅಂತ ತಿಳ್ಕೊರಿ, ಮತ್ತೆ 4 ಗಂಟೆಗಳ ನಂತರ ಊಟ ಮಾಡಬಹುದು. ಆದರೆ ನಮ್ಮ ಜನ ಹೆಂಗೆ ಮಾಡ್ತಾರೆ ಅಂತ ಹೇಳಿದಾಗ ಈಗ ತಿಂದಿರ್ತಾರೆ, 10 ನಿಮಿಷ ಆಗಿರ್ತದ, ಮತ್ತೆ ತಿಂತಾರೆ ಅವ್ರು. ಐಡಿಯಾ ಬರ್ತದೆ ರೀ. ಇಲ್ಲಿ ಒಂದು ಸ್ಟಮಕ್ ಅಂತ ಹೇಳಿ ನೋಡಿದಾಗ ತಾತ್ಕಾಲಿಕ ಸಂಗ್ರಾಹಕ ಅಂತೇಳಿ ಕರಿತಾ ಇದ್ದೀವಿ. ಟೆಂಪ್ರರಿ ಫುಡ್ ಕಂಟೈನರ್ ಅಂತೇಳಿ ಕರಿತೀವಿ. ಇದರಲ್ಲಿ ಆಹಾರ 3 ರಿಂದ 4 ಗಂಟೆಗಳ ಕಾಲ ಏನಾಗಿರುತ್ತದೆ? ಸಂಗ್ರಹವಾಗಿರುತ್ತದೆ ಅಂತ ಹೇಳ್ತೀವಿ. ಈ ಒಂದು ಜಠರ ಅಂತ ಹೇಳಿ ನೋಡಿದಾಗ ಜಠರದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಒಂದು ಆಮ್ಲ ಯಾವುದು ಅಂತ ಕೇಳಿದರೆ, ಜಠರದಲ್ಲಿ ಬಿಡುಗಡೆಯಾಗುವ ಅಸಿಡ್ ಯಾವುದು ಅಂತ ಹೇಳಿ ನೋಡಿದಾಗ HCl. HCl ಅಂದರೆ ಗೊತ್ತಿರಬೇಕು, ಹೈಡ್ರೋಕ್ಲೋರಿಕ್ ಅಸಿಡ್ಸ್. ಹೈಡ್ರೋಕ್ಲೋರಿಕ್. ಮಾನವನ ಜಠರದಲ್ಲಿ ಯಾವ ಆಮ್ಲ ಬಿಡುಗಡೆಯಾಗುತ್ತದೆ? HCl ಅಂತಕ್ಕಂಥ ಒಂದು ಆಮ್ಲ ಬಿಡುಗಡೆಯಾಗುತ್ತದೆ ಅಂತ ಹೇಳ್ತೀವಿ. ಈ ಒಂದು
HCl ನ pH ಮೌಲ್ಯ ಎಷ್ಟಿರ್ತದೆ ಅಂತ ಹೇಳಿ ನೋಡಿದಾಗ HCl ನ pH ಮೌಲ್ಯ 1.5 to 2 ಅಷ್ಟೇ ಇರ್ತದೆ. 1.5 ಎಷ್ಟು 2 ಅಂತ ಹೇಳ್ತಾ ಇದೀವಿ. pH ಅಂದ್ರೆ ಗೊತ್ತಿರಬೇಕು, ಪೊಟೆನ್ಜಿ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ ನಾವು. ಅಂದರೆ ಈ ಒಂದು ದ್ರವ ಪದಾರ್ಥದಲ್ಲಿರ್ತಕ್ಕಂತಹ ಒಂದು ಹೈಡ್ರೋಜನ್ ಪ್ರಮಾಣ ಅಂತ ಹೇಳಿ ಕರಿತಾ ಇದೀವಿ, ಹೈಡ್ರೋಜನ್ ಪ್ರಮಾಣ. ಇಲ್ಲಿ ನೋಡ್ರಿ HCl ಅಂತ ಹೇಳಿ ನೋಡಿದಾಗ pH ಮೌಲ್ಯ 7ಕ್ಕಿಂತ ಏನಾಗಿದೆ, ಕಡಿಮೆ ಇದೆ. pH ಮೌಲ್ಯ ಯಾವ ದ್ರವ ಪದಾರ್ಥದ pH ಮೌಲ್ಯ 7ಕ್ಕಿಂತ ಕಡಿಮೆಯಾಗಿರುತ್ತದೆಯೋ ಅದನ್ನ ಏನಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ನಾವು, ಆಮ್ಲ ಅಂತ ಕನ್ಸಿಡರ್ ಮಾಡ್ತೀವಿ. 7ಕ್ಕಿಂತ ಹೆಚ್ಚಾಗಿದ್ದರೆ ಬೇಸ್ ಪ್ರತ್ಯಾಮ್ಲ, 7ಕ್ಕಿಂತ ಕಡಿಮೆ ಇದ್ರೆ ಆಮ್ಲ ಅಂತ ಹೇಳಿ ಕೊಡ್ತೀವಿ. ಈ ರೀತಿ ಒಂದು ಜಠರದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಒಂದು ಆಮ್ಲ HCl. ಹಾಗಾದ್ರೆ ಈ HCl ಯಾವುದಕ್ಕೆ ಸಹಾಯಕವಾಗಿದೆ, HCl ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿ ನೋಡಿದಾಗ ಇದು ಆಹಾರದಲ್ಲಿರುವ ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸಲು ಏನಾಗಿದೆ, ಸಹಾಯಕವಾಗಿದೆ. ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸಲು ಸಹಾಯಕವಾಗಿದೆ. ಅದೇ ರೀತಿ ಇದು ಕೂಡ ಏನಾಗ್ತದೆ ಅಂತ ಹೇಳಿದಾಗ ಜೀರ್ಣಕ್ರಿಯೆಗೆ ಸಹಾಯಕವಾಗುತ್ತದೆ ಅಂತ ಹೇಳ್ತೀವಿ. HCl ನೋಡ್ರಿ, HCl ಜಠರದಲ್ಲಿ ಬಿಡುಗಡೆಯಾಗುವುದರಿಂದ ಇದನ್ನ ಏನೆಂದು ಕರೆಯುತ್ತೇವೆ, HCl ಇರತಕ್ಕಂಥ ಮತ್ತೆ ಹೆಸರು ಏನು ಅಂತ ಹೇಳಿ ನೋಡಿದಾಗ HCl ಜಠರದಲ್ಲಿ ಬಿಡುಗಡೆಯಾಗುವುದರಿಂದ ಇದನ್ನ ಏನಂತ ಹೇಳಿ ಕರಿತೀವಿ, ಜಠರ ರಸ ಅಂತೇಳಿ ಕರಿತೀವಿ. ಜಠರ ರಸ ಅಥವಾ ಇಂಗ್ಲಿಷಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳ್ತೀವಿ. ಜಠರ ರಸ, ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತೇಳಿ ಕರಿತಾ ಇದ್ದೀವಿ. ಸೂಕ್ಷ್ಮಾಣು ಜೀವಿಗಳನ್ನು ನಾಶಪಡಿಸಲು ಸಹಾಯಕವಾಗಿದೆ HCl. ಅದೇ ರೀತಿ HCl ಮತ್ತೆ ಯಾವುದಕ್ಕೆ ಸಹಾಯಕವಾಗಿದೆ, ಜೀರ್ಣಕ್ರಿಯೆ, ಆಹಾರವನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಏನಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ತೀವಿ. ಆಹಾರವನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಸಹಾಯಕವಾಗಿದೆ. ಈ ರೀತಿ ಈ ಒಂದು ಸ್ಟಮಕ್ನ ಬಗ್ಗೆ ಇನ್ನೂ ಮಾಹಿತಿ ಅದ. ಇನ್ನು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿಯನ್ನು ಮುಂದಿನ ತರಗತಿಗಳಲ್ಲಿ ನೋಡ್ತಾ ಬರೋಣ. ಏನಾದರೂ ನಿಮ್ಮ ಡೌಟ್ಸ್ ಇದ್ದರೆ ಈ ಒಂದು NB ಸೈನ್ಸ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಬಿಟ್ಟು ಕೇಳ್ಕೊಬೋದು. NB ಸೈನ್ಸ್ ಅಂತ ನೋಡಿದ್ದೀವಿ. ಇಲ್ಲಿವರೆಗೂ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.